La 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 la. ಸಂಪಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲಿ ನದಿಯೊಂದು ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯು. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಕಟ್ಟುವ ಕೆಲಸದಲ್ಲಿ, ನಾಟಕ ಕಟ್ಟೋದು, ರಂಗಮಂದಿರ ಕಟ್ಟೋದು, ಒಟ್ಟು ಕಟ್ಟುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ, ಕ್ರಿಯಾಶೀಲವಾಗಿ ಸೃಜನಶೀಲವಾಗಿ ತೊಡಗಿಸಿಕೊಂಡಿರುವ ಅರುಂಧತಿ ನಾಗ್ ಅವರು. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿಯಿಂದ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ನಮಸ್ತೆ, ಥ್ಯಾಂಕ್ ಯು. ನನಗೆ ಒಂದು ಸಣ್ಣ ಕುತೂಹಲ ಏನು ಅಂತಂದರೆ, ಈ ನಿಮ್ಮನ್ನು ಸ್ಟೇಜ್ ಮೇಲೆ ನೋಡಿದ್ದು ನಾನು ಒಂದೇ ನಾಟಕದಲ್ಲಿ, ಅಲ್ಲಿಂದನೇ ನಮ್ಮ ಮಾತು ಶುರು ಮಾಡ್ಬೋದು ಅಂತ ಅನ್ನಿಸ್ತದೆ. ಯಾವುದು? ಒಡಕಲು ಬಿಂಬ ಅಂತ ಗಿರೀಶ್ ಡೈರೆಕ್ಟ್ ಮಾಡಿದ ಒನ್ ಆ್ಯಂಡ್ ಓನ್ಲಿ ಪ್ಲೇ ಅದು. ಸೊ ನೀವು ದ್ವಿಪಾತ್ರದಲ್ಲಿ ನಟಿಸಬೇಕಾದ ಒಬ್ಬರೇ ಎರಡು ಪಾತ್ರಗಳನ್ನು, ಒಬ್ಬರದೇ ಪಾತ್ರ ಅದು ನಿಭಾಯಿಸಬೇಕಾದ ಒಂದು ಜವಾಬ್ದಾರಿ. ಒಂದು ನನಗೆ ಕುತೂಹಲ ಇರೋದೇನೆಂದರೆ, ಒಂದು ನಾಟಕದ ಒಂದು ಪಠ್ಯ ಇರ್ತದೆ, ಅದನ್ನೊಂದು ರಂಗಪಠ್ಯವಾಗಿ ಕನ್ವರ್ಟ್ ಆಗ್ತದೆ, ಅದು ಸ್ಟೇಜ್ ಮೇಲೆ ಬರ್ತದೆ. ಈ ಪ್ರೊಸೆಸ್ನಲ್ಲಿ ಲೇಖಕನದೊಂದು ಪಾರ್ಟ್ ಇರ್ತದೆ, ಒಂದು ರೋಲ್ ಇರ್ತದೆ, ನಿರ್ದೇಶಕನೊಂದು ರೋಲ್ ಇರ್ತದೆ. ನಿರ್ದೇಶಕ ಮತ್ತು ನಟನ ಮಧ್ಯೆ ಒಂದು ನಡೆಯುವ ಪ್ರಾಸೆಸ್ ಇದೆಯಲ್ಲ, ಹೌದು, ಅದು ಆ ಪ್ರೊಸೆಸ್ ಬಗ್ಗೆ ಕುತೂಹಲ ನಮಗೆ. ಯಾವ ರೀತಿ ಆ ಕಟ್ಲಾಯಿತು ಆ ನಾಟಕವನ್ನು ಅಂತ? ಅಯ್ಯೋ, ಭಾರಿ ಕಷ್ಟ ಆಯಿತು. ಯಾಕಂದರೆ ಗಿರೀಶ್ಗೂ ಬರೆಯೋದಂತೂ ಬರೆದು ಬಿಟ್ಟಿದ್ರು. ಹೌದು. ಈಗ ಇದನ್ನು ಹೇಗೆ ನಾನು ಕನ್ವರ್ಟ್, ನನ್ನ ಮನಸ್ಸಲ್ಲಿ ಇರೋದ್ರು, ನಾನು ಅದನ್ನು ಹೇಗೆ ಕನ್ವರ್ಟ್ ಮಾಡ್ಬೋದು, ಅದಕ್ಕೆ ಗಿರೀಶ್ ಚೈತನ್ಯನ ಕರ್ಸ್ಕೊಂಡು, ಚೈತನ್ಯನ ಹೆಲ್ಪ್ ತಗೊಂಡು, ಸೊ ಟೆಕ್ನಾಲಜಿಕಲಿ ಆ ಇಮೇಜ್ನ ಹೇಗೆ ನಾನು ರೆಕಾರ್ಡ್ ಮಾಡಬೇಕು, ಅದು ಚೈತನ್ಯನ ಜೊತೆ ಅವರಿಬ್ಬರು ಸೇರಿ ದೇ ಸಾರ್ಟೆಡ್ ದ್ಯಾಟ್ ಔಟ್. ಸೊ ಒಂದು ಸರ್ತಿ ಅವ್ರಿಗೆ ಇದು ದ ಪ್ರಾಸೆಸ್ ಶುರು ಮಾಡಲಿಕ್ಕೆ ನಾವು ವಿ ಹ್ಯಾಡ್ ಟು ಏನು ಮಾಡಿದ್ವಿ ಅಂದರೆ, ನಾನು ಎರಡೂ ಪಾತ್ರಗಳನ್ನು ಓದಿ ಗಿರೀಶ್ಗೆ ಆ ಕ್ಯಾರೆಕ್ಟರೈಸೇಷನ್, ಇಬ್ಬರದು ಕ್ಯಾರೆಕ್ಟರೈಸೇಷನ್ಸ್ ಕೊಂಚ ಬೇರೆ ಥರ ಇದೆ. ಸೊ ದ ರಿಯಲ್ ಕ್ಯಾರೆಕ್ಟರ್ ಈಸ್ ಮೋರ್ ಹೈಪರ್ and the image is more composed. Yes, obviously. Because images knows what she is doing. Yes. ಇವಳಿಗೆ ಇಟ್ಸ್ ಲೈಕ್ ಅ ಮರ್ಡರ್ ಮಿಸ್ಟ್ರಿ ಥರ ಟ್ರೀಟ್ ಮಾಡಿದ್ದಾರೆ ಗಿರೀಶ್. ಇಡೀ ಸ್ಕ್ರಿಪ್ಟ್ ಇಸ್ ಆಕ್ಚುಲಿ ಲೈಕ್ ಅ ಮರ್ಡರ್ ಮಿಸ್ಟ್ರಿ. ಈ ಅಮ್ಮ ಸುಳ್ಳಿ ಕಟ್ಟುತ್ತಾ ಹೋಗ್ತಾಳೆ, ಶಿ ಇಸ್ ಲೈಯಿಂಗ್ ಆನ್ ದ ಗೋ. ಅದನ್ನು ಕೌಂಟರ್ ಮಾಡ್ತಾ ಹೋಗ್ತದೆ. ಹೌದು, ಅದನ್ನ ಕೌಂಟರ್ ಮಾಡ್ತಾಳೆ. ಅದು ಇವಳಿಗೆ ಶಿ ನೋಸ್ ಎವ್ರಿಥಿಂಗ್ ದಟ್ ಈಸ್ ಗೋಯಿಂಗ್ ಆನ್ ಇನ್ ಹರ್ ಹೆಡ್. ಸೊ ಇಟ್ಸ್ ಲಿಟಲ್ ಕಾಂಪ್ಲಿಕೇಟೆಡ್. ಅಂತೂ ಈ ಎರಡು ಕ್ಯಾರೆಕ್ಟರ್ಸ್ ಅವ್ರ ಫೇಸನ್ನ ನಾವು ನಿರ್ಧಾರ ಮಾಡಿ ಸ್ಟುಡಿಯೋಗೆ ಹೋಗಿ ನಾನು ಎರಡೂ ಕ್ಯಾರೆಕ್ಟರ್ಸ್ನ ಒಂದೇ ಸತಿ ಸವಾಲ್ ಜವಾಬ್ ಥರ ರೆಕಾರ್ಡ್ ಮಾಡಿದೆ. ಆಮೇಲೆ ಅದು ಸ್ಟುಡಿಯೋನಲ್ಲಿ ಸೆಪ್ರೇಟ್ ಮಾಡಿ ನಾನು ಐ ವಾಸ್ ಆ್ಯಕ್ಟಿಂಗ್ ಓನ್ಲಿ ಸೌಂಡ್ with one character. Okay. ಸೊ ಎರಡೂ ಕ್ಯಾರೆಕ್ಟರ್ಗಳನ್ನು ತಯಾರು ಹೇಗೆ ಮಾಡೋದು, ಸುಮಾರು ಒಂದು ತಿಂಗಳು ಈ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಐ ವಾಸ್ ಲೈಕ್ ವೆಂಟ್ರಲಾಕ್ವಿಸ್ ಥರ ರಿಹರ್ಸಿಂಗ್ ವಿತ್ ಒನ್, ಪ್ಲೇಯಿಂಗ್ ದ ಸೌಂಡ್ ಆಫ್ ದಿ ಅದರ್. ಗಿರೀಶ್ ಸುಮಾರು ಸರ್ತಿ ನನಗೆ ರಿಹರ್ಸಲಲ್ಲಿ ಹೆಲ್ಪ್ ಮಾಡ್ತಾಯಿದ್ರು. ಹಿ ವುಡ್ ರೀಡ್ ದ ಲೈನ್ಸ್, ಬಟ್ ಒಂದು ಮೇಲ್ ವಾಯ್ಸ್ ಅಲ್ಲಿಂದ ಕೇಳೋದು ಡಸಂಟ್ ಹೆಲ್ಪ್ ಅಟ್ ಆಲ್. ಅದು ನಾನೇ ಇರೋದ್ರಿಂದ ಆ ವೋಕಲ್ ಬ್ಯಾಲೆನ್ಸ್ ಕೂಡ ರಿಹರ್ಸ್ ಮಾಡಬೇಕು. ಹೌದು, ಯಾಕಂದರೆ ಅದನ್ನ ಇಟ್ ಈಸ್ ಲೈಕ್ ಅ ಕಾಂಪಿಟೇಷನ್ ವಿತ್ ಯೋರ್ ಸೆಲ್ಫ್. ನಂದೇ ಧ್ವನಿ, ನಂದೇ ಮುಖ, ನಂದೇ ಮೈ. ಆದರೆ ಒನ್ ಇಸ್ 2 dimensional and one is a 3 dimensional. And one is an image, one is frozen in time. ನಾನು ಏನು ಬೇಕಾದ್ ಮಾಡ್ಕೋಬೋದು, ಬಟ್ ನಾನು ಆ ಗ್ಯಾಪಲ್ಲೇ ಮಾಡಬೇಕು. ಹೌದು. ಸೊ ಮಜಾ ಇತ್ತು. ಇಟ್ ಇಸ್ ಲೈಕ್ ಅ ಗ್ರೇಟ್ ಮ್ಯಾಚ್. ಬಟ್ ಅದಕ್ಕೆ ನೀವು
ಸ್ಟೇಜ್ ಮೇಲೆ ಬಂದಾಗ ಬರ್ಲಿಕ್ಕೆ ಮತ್ತು ಇಡೀ ಒಂದು ಶೋ ಅನ್ನ ನಡೆಸಲಿಕ್ಕೆ ಬೇಕಾದ ಒಂದು ಸ್ಟೆಮಿನಾ ಇತ್ತಲ್ಲ, ಅದನ್ನ ಹೇಗೆ ಎನರ್ಜೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅದು ಅಂತ? ನನಗೆ ಬಂದಿದ್ದು, ನಾನು ಮರಾಠಿ ಥಿಯೇಟರಲ್ಲಿ ಸುಮಾರು ವರ್ಷಗಳು ಹೌದು. ಶೋಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಶೋ ಮಾಡ್ತಾರ ಯಾರಾದರೂ ಬೆಂಗಳೂರಲ್ಲಿ? ಏನೋ ಮಾಡೋದಿಲ್ಲ. ಆದರೆ ಕಮರ್ಷಿಯಲ್ ಮರಾಠಿ ರಂಗಭೂಮಿಲಿ ಬೆಳಿಗ್ಗೆ 10 ಗಂಟೆಗೂ ಶೋ ಆಗ್ಬೋದು. ತಿಂಗಳಿಗೆ 42 ಶೋಗಳನ್ನು ಮಾಡ್ತಾ ಇದ್ದೆ ನಾನು ಒಂದು ಕಾಲದಲ್ಲಿ. ಸ್ಟ್ಯಾಮಿನಾ ಬಂದೇ ಬರುತ್ತೆ. ಅದು ಬರೀ ಫಿಸಿಕಲ್ ಸ್ಟ್ಯಾಮಿನಾ ಅಲ್ಲ, ಅದು ಮೆಂಟಲ್ ಸ್ಟ್ಯಾಮಿನಾ ಕೂಡ. ಹೌದು. ಫಿಸಿಕಲ್ someone can manage it by the will, ಬಟ್ ಮೆಂಟಲ್ ಸ್ಟೆಮಿನಾ ಇದೆಯಲ್ಲ, ಅದು ಆ ಪಾತ್ರದ ಒಳಗಡೆ ಹೋಗೋದು, ಅದನ್ನು ಅನುಭವಿಸೋದು, ಅದನ್ನು ಪ್ರೆಸೆಂಟ್ ಮಾಡೋದು, ಅದು ತುಂಬ ಕಷ್ಟದ ಕೆಲಸವೇ. ಅದು ಕಷ್ಟ ಇದೆ. ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಸುಲಭ ಅಲ್ಲ ಅದು. ಆ್ಯಂಡ್ ಎಲ್ಲ ಹೊಣೆ ನಿಮ್ಮ ಮೇಲೇ ಬರುತ್ತೆ. ಶೋ ಚೆನ್ನಾಗಾದರೂ ಅದು ನಿಮ್ಮಿಂದ, ಚೆನ್ನಾಗಾಗಲಿಲ್ಲ ಅಂದರೂ ಅದು ನಿಮ್ಮಿಂದ. ಬಟ್ ನನಗೆ ಒಂದು ಕುತೂಹಲ ಅಂದರೆ ಫಸ್ಟ್ ಶೋಗೆ ಎಂಥ ರೆಸ್ಪಾನ್ಸ್ ಬಂತು? ಒಳ್ಳೆ ರೆಸ್ಪಾನ್ಸ್ ಬಂತು ಫಸ್ಟ್ ಶೋ. ನಿಮ್ಗೇನು ಅನ್ನಿಸ್ತು ಅಂತ? ಒಂಥರ ಕನಸಲ್ಲಿ ಮಾಡ್ಕೊಂಡು ಹೋದೆ ಹಂಗೆ. ಸಾಧ್ಯ, ಯು ಡೋಂಟ್ ಹ್ಯಾವ್ ದ ಕೆಪಾಸಿಟಿ ಟು ಜಡ್ಜ್ ಯುವರ್ ಸೆಲ್ಫ್ ಫಸ್ಟ್ ಶೋನಲ್ಲಿ. ಅದು ಇಂಥ ಶೋನಲ್ಲಿ ಎಲ್ಲೂ ಬ್ರೇಕೇ ಇಲ್ಲ. ಎಂಟ್ರಿ ಮಾಡಿದ ಮೇಲೆ ನಿಮಗೆ ಯು ಡೋಂಟ್ ಹ್ಯಾವ್ ಅ ಬ್ರೇಕ್ ಟು ಈವನ್ ಥಿಂಕ್ ಫಾರ್ ಅ ಮೊಮೆಂಟ್, ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದ ಅಲ್ಲಿ ಸ್ಕೋಪೇ ಇಲ್ಲ, ಈ ರೋಲಲ್ಲಿ ಸ್ಕೋಪ್ ಇಲ್ಲ. ಈಗ ಒಂದು 125 ಶೋ ಮಾಡಿದ ನಂತರ ನನಗೆ ಆಟ ಆಡೋದು ಹೇಗೆ ಅದು ಗೊತ್ತಾಗ್ಬಿಟ್ಟಿದೆ. ದಟ್ ಈಸ್ ದ ಬ್ಯೂಟಿ ಆಫ್ ಥಿಯೇಟರ್. ಅದಕ್ಕೆ ಅದನ್ನ ಪ್ರಯೋಗ ಅಂತಾರೆ, ಆಟ ಅಂತಾರೆ. ನಮ್ಮಲ್ಲಿ ಇಂಗ್ಲಿಷಲ್ಲಿ ಅದಕ್ಕೆ ಬರೀ ಶೋ ಅಂತ ಶಬ್ದ ಇದೆ. ಆದರೆ ಎಲ್ಲ ಇಂಡಿಯನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ ಅಲ್ಲಿ ಇದನ್ನ ನಾವು ಪ್ರಯೋಗ ಅಂತೀವಿ ಅಥವಾ ಆಟ ಅಂತೀವಿ. ಹೌದು. ಸೊ ಐ ಥಿಂಕ್ ದಟ್ ಟು ಪ್ಲೇ ವಿತ್ ಇಟ್, ಅದು ನನಗೆ ಒಂದು ಸುಮಾರು 45-50ನೇ ಶೋನಲ್ಲಿ ಬಂದಿರ್ಬೋದೇನೋ. ಇಂಪ್ರೂವೈಸ್ ಆಗ್ತಾ 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 ಹೋಯ್ತದೆ. ಇಲ್ಲ, ಇದೇನು ನಡೀತಾ ಇದೆ ಅಂತ ಒಂದು ಅರಿವು, ಅದ್ರ ಜೊತೆ ಆಟ ಆಡುವಷ್ಟು ಕಾನ್ಫಿಡೆನ್ಸ್ ಓವರ್ ದ ಲ್ಯಾಂಗ್ವೇಜ್, ಓವರ್ ದ ಎಷ್ಟು ಟೈಮ್ ಇದೆ ನನಗೆ ಆಟ ಆಡೋಕ್ಕೆ ಬಿಟ್ವೀನ್ ಒನ್ ಡೈಲಾಗ್. ಯಾಕಂದರೆ ನಾನು ಸತ್ತು ಹೋದರೂ ಆ ಇಮೇಜ್ ವಿಲ್ ನಾಟ್ ಪಾಸ್. ಹೌದು. ಆ್ಯಂಡ್ ನಾನು ಜಾಸ್ತಿ ಒಂದು ಶಬ್ದ ಸ್ವಲ್ಪ ಹೇಳಿದ್ರೆ ಶಿ ವಿಲ್ ಇಂಟರ್ಸೀಡ್. ಯಾಕಂದರೆ ಶಿ ಈಸ್ ಮೈಂಡ್ಲೆಸ್. The image is mindless, ruthless. Yes. In fact. That is a cutthroat competition actually. ತುಂಬಾ. ಆ್ಯಂಡ್ ಇಮೇಜ್ ಅಲ್ಲಿ ಹಿಂದೆ ಇದೆ. ಸೊ ಇಡೀ ನಾಟಕ ಆಡಿಯನ್ಸ್ ನನ್ನ ಬರೀ ಬೆನ್ನು ನೋಡಬೇಕು. ಹೌದು. ಇಫ್ ಐ ಆಮ್ ನಾಟ್ ಅ ಕ್ರಾಫ್ಟಿ ಆಕ್ಟರ್. ಹೌದು. ದಟ್ ಇಮೇಜ್ ಇಸ್ ಅಪ್ಸ್ಟೇಜಿಂಗ್ ಮೀ. ಆ್ಯಂಡ್ ದ ಇಮೇಜ್ ಇಸ್ ಇಷ್ಟಿದೆ ಫೇಸ್. ಹೌದು. Larger than life. ಹೌದು. ಸೊ ಐ ಹ್ಯಾವ್ ಟು ನಾಟ್ ಅಲೌ ಇಟ್ to daunt me. ಅಯ್ಯೋ ಇದು ದಿಸ್ ಇಸ್ ಅಪ್ಸ್ಟೇಜಿಂಗ್ ಮೀ. ಐ ಹ್ಯಾವ್ ಟು ಲುಕ್ ಇಟ್. ಈ ಕ್ಯಾರೆಕ್ಟರ್, ಈ ಫಿಸಿಕಲ್ ಕ್ಯಾರೆಕ್ಟರ್ಗೆ ಎಷ್ಟು ಅಡ್ವಾಂಟೇಜಸ್ ಇದೆ. ಐ ಹ್ಯಾವ್ ಲೈವ್ ಬಾಡಿ, ಐ ಹ್ಯಾವ್ ಲೈವ್ ಬ್ರೆತ್, ಐ ಹ್ಯಾವ್ ಮೈ ಬ್ರೈನ್, ಐ ಹ್ಯಾವ್ ಮೈ ಕೆಪಾಸಿಟಿ ಟು ಟೇಕ್ ಅ ಡಿಸಿಷನ್ ಆ್ಯಂಡ್ ಆ್ಯಕ್ಚುಲಿ ಮೀಟ್ಸ್ ದ ಡೆಡ್ ಲೈನ್. ಎವ್ರಿಥಿಂಗ್ ದಟ್ ಶಿ ಡಸ್ ನಾಟ್ ಹ್ಯಾವ್, ಐ ಹ್ಯಾವ್. Yes. Yeah, that is the strength of the artist. That is. ಹೌದು. Always it helps the artist on the stage. ಹೌದು. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಪೋರ್ಟ್ರೇ ಮಾಡೋಕ್ಕೆ ಗಿರೀಶ್ದು ತುಂಬ ಹೆಲ್ಪ್ ಆಯಿತು. ಗಿರೀಶ್ ನನಗೆ ಈ ಗೇವ್ ಮೀ ಕೊಕ್ಕೆ. ಐ ಸೆಡ್, ಗಿರೀಶ್ ಏನಿದು, ಹೆಂಗೆ ಇದನ್ನು ಈ 45 ಮಿನಿಟ್ಸ್ 50 ಮಿನಿಟ್ಸಲ್ಲಿ ಸ್ಟೇಜ್ ಮೇಲೆ ಆಗ್ತಾ ಇರೋದು, ಹೌ ಡು ಐ ಇಂಟರ್ನಲೈಸ್ ಇಟ್? ಸೊ ಗಿರೀಶ್ ನನಗೊಂದೇ ಹೇಳಿದರು, ನಾವು ದಿವಸ he gave me a line actually. He said, we face many images every day. Yes. In our phone, in the television, hoardings on the road. Yes. We see so many different images. What if one day the image that comes in front of you is your own image? How will you deal with it? ಅಂತ ನನಗೆ ಪ್ರಶ್ನೆ ಹಾಕಿದ್ರು ಗಿರೀಶ್. ಸೊ ದ್ಯಾಟ್ ವಾಸ್ ಒನ್.
And then I also kind of thought ಇದು ಅಮಿತಾಬ್ ಬಚ್ಚನ್ ಅಥವಾ ಕಮರ್ಷಿಯಲ್ ಸಿನಿಮಾನಲ್ಲಿ ತುಂಬ ಯೂಸ್ ಮಾಡ್ತಾರೆ ಈ ಪ್ಲಾಯ್ನ. ರಾತ್ರಿ ಎಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಬೆಳಿಗ್ಗೆ ಕ್ಯಾರೆಕ್ಟರ್ ಹೇಳುತ್ತಲ್ಲ, ಮಿರರಲ್ಲಿ ನೋಡುತ್ತೆ ಆ್ಯಂಡ್ ಹಿ ಟಾಕ್ಸ್ ಟು ಹಿಮ್ಸೆಲ್ಫ್. ಸೊ that moment of talking to your own image was what I was trying to imagine. And I was also trying to imagine it is almost like something that happened in actually 5 seconds. Yes. But because of the theatre, we are showing it for 45-50 minutes. Yes. But this just was a passing moment where the image meets the real. Yes. ಬಟ್ ನನಗೆ ಇನ್ನೊಂದು ಕುತೂಹಲ ಏನು ಅಂದರೆ, ಗಿರೀಶ್ ನಾಟಕಕಾರ ಗಿರೀಶ್, ನಿರ್ದೇಶಕ ಗಿರೀಶ್, ಇವರಿಬ್ಬರ ಮಧ್ಯೆ ಯಾವ ಥರದ ಹೊಂದಾಣಿಕೆ ಮತ್ತು ಪೈಪೋಟಿ ಇತ್ತ? ಎರಡು ಬಗ್ಗೆ ಅಂದರೆ ನಾಟಕಕಾರನ ಸಾಮಾನ್ಯವಾಗಿ ನಾಟಕಕಾರ ನಿರ್ದೇಶಕ ಇಬ್ಬರು ಬೇರೆ ಬೇರೆ ಆದಾಗ ನಿರ್ದೇಶಕನ ಬಗ್ಗೆ ನಾಟಕಕಾರ ತಕರಾರು ತೆಗೆಯೋದೇ ಜಾಸ್ತಿ. ಸೊ ಇಲ್ಲಿ ಒಬ್ಬರೇ ಆಗಿದ್ದಾಗ ಅವರ ನಿರೀಕ್ಷೆನ ಅವರೇನೆ ಫುಲ್ಫಿಲ್ ಮಾಡಿದ್ರು ಅಂತ ಅನಿಸ್ತಿತ್ತ? ಅದೇ ಗಿರೀಶ್ಗೆ ಈ ಬೇರೆಯವ್ರಿಗೆ ಕೊಟ್ಬಿಟ್ರೆ ಇದನ್ನ ಹೇಗೆ ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇತ್ತು. ಬರೆಯೋದು ಬರೆದ್ಬಿಟ್ಟಿದ್ದೀನಿ, ಈಗ ಬೇರೆಯವ್ರಿಗೆ ಕೊಟ್ಟರೆ ನನಗೇ ಅರ್ಥ ಆಗ್ತಾ ಇಲ್ಲ ಇದನ್ನ ಹೇಗೆ ನಾನು ನಾಟಕ ನಿಲ್ಲಿಸ್ಬೇಕು, ಬೇರೆಯವ್ರಿಗೆ ಕೊಟ್ಬಿಟ್ರೆ ಇನ್ನೂ ಅಧ್ವಾನ ಮಾಡಿಬಿಡ್ತಾರೆ ಅಂತ ಗಿರೀಶ್ ಅದನ್ನು ಬೇರೆ ಯಾರಿಗೂ ಕೊಡಲಿಲ್ಲ. ಆ್ಯಂಡ್ that was my luck that I got the director of the writer, the playwright, to spend so much time. Yes. But ಅದೊಂದು ಯುನೀಕ್ ಎಫರ್ಟ್ ಕೂಡ ಕನ್ನಡ ರಂಗಭೂಮಿಯ ಒಂದು ವಿಭಿನ್ನ ವಿಶಿಷ್ಟ ಪ್ರಯತ್ನ ಅಂತೂ ಹೌದು. ಅದು ಹೌದು. ನನಗೆ ಈ ನಟ ಮತ್ತು ನಿರ್ದೇಶಕ ಲೇಖಕ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇದೆ. ಅದೇನಂದ್ರೆ, ನೀವೇ ಆ್ಯಕ್ಟ್ ಮಾಡಿದೆ, ಬಟ್ ನಾನು ನೋಡಿಲ್ಲ ಅದನ್ನು, ಬಟ್ ಅದ್ರ ಬಗ್ಗೆ ಹಾಡು ಕೇಳಿದ್ದೇನೆ, ಓದಿದ್ದೇನೆ, ರಿವ್ಯೂಸ್ ಓದಿದ್ದೇನೆ. ನಾಗಮಂಡಲದಲ್ಲಿ ಅದನ್ನು ಶಂಕರ್ ಡೈರೆಕ್ಟ್ ಮಾಡಿದ್ರು, ಗಿರೀಶರ್ ನಾಟಕ ನೀವು ಆ್ಯಕ್ಟ್ ಮಾಡಿದ್ರಿ. ಅಲ್ಲಿ ಕೋ ಆ್ಯಕ್ಟರ್ ಕೂಡ ನಿಮ್ಮ ಜೊತೆಗಿದ್ರು, ಡೈರೆಕ್ಟ್ರೇ ಕೋ ಆ್ಯಕ್ಟರ್ ಕೂಡ ಆಗಿದ್ರು. ಅದರ ನೆನಪುಗಳನ್ನ ಮಾಡ್ಕೊಳ್ಳೋದಾದರೆ ಮತ್ತು ಅದರ ಇದನ್ನು ವಿವರಿಸೋದಾದ್ರೆ ಹೆಂಗೆ ನೆನಪು ಮಾಡ್ಕೊಳ್ಳೋದಾದರೆ? ನಾಗಮಂಡಲ ಮಾಡೋದು ಅಂತ ಡಿಸಿಷನ್ ತಗೊಂಡ್ಬಿಟ್ವಿ. ಆ ಟೈಮಲ್ಲಿ ಆ್ಯಕ್ಚುಲಿ ನನ್ನ ತಂಗಿ ಆ ರೋಲ್ ಮಾಡಬೇಕಾಗಿತ್ತು, ಪಿಂಟಿ ಪದ್ಮಾವತಿ ರಾವ್. ಯಾಕಂದರೆ ಶಿ ಸೂಟೆಡ್ ದ ರೋಲ್ ಆಲ್ಸೋ, ರಾಣಿ ರೋಲ್ಗೆ ಕರೆಕ್ಟಾಗಿ ಫಿಸಿಕಲಿ ಸೂಟ್ ಆಗ್ತಾ ಇದ್ಲು. ಶಂಕರ್ ಕಪಣ ಅಪಣ ಮಾಡೋದು ಅಂತ ಅದು ನಿರ್ಧಾರ ಆಗಿತ್ತು. ರಮೇಶ್ ಭಟ್ ಅಪಣ ಮಾಡ್ತಾ ಇದ್ದ ಕಪಣ, ಬಟ್ ಜಯಶ್ರೀ ಕೂಡ ನಿರ್ಧಾರ ಆಗಿತ್ತು. ನಾನು ಕಥೆ ಮಾಡಬೇಕಾಗಿತ್ತು, ಕಥೆ ರೋಲು. ನಮ್ಮ ತಾಯಿಗೆ ಹುಷಾರಿರಲಿಲ್ಲ ತುಂಬಾ. ಶಿ ವಾಸ್ ಇನ್ ICU ಆ್ಯಂಡ್ ನನ್ನ ತಂಗಿಗೆ ಶಿ ವಾಸ್ ವೆರಿ ಡಿಸ್ಟರ್ಬ್ಡ್. ತಾಯಿಗೆ ಹುಷಾರಿಲ್ಲ ಆ್ಯಂಡ್ ತುಂಬ ದೊಡ್ಡ ರೋಲ್ ಅಲ್ಲ, ರಾಣಿ ತುಂಬ ಮಾತಾಡ್ತಾಳೆ. ಸೊ ನಮಗೆ ಎಲ್ಲರಿಗೂ ಸ್ವಲ್ಪ ಕನ್ನಡ ಚಾಲೆಂಜೇ, ಯಾಕಂದರೆ ನಾವೆಲ್ಲ ಹುಟ್ಟಿರೋದು ಡೆಲ್ಲಿಲಿ, ಬೆಳೆದಿರೋದು ಬಾಂಬೆಲಿ. ಕನ್ನಡ ನಮಗೆ ಸಹಜವಾಗಿ ಬರೋ ಭಾಷೆ ಅಲ್ಲ, ಇದು ಕಲ್ತಿರೋ ಭಾಷೆ ನಮಗೆ. ಎಸ್. ಸೊ ತುಂಬ ನರ್ವಸ್ನೆಸ್ ಇತ್ತು ಅವಳಿಗೆ. ಸೊ ಶಂಕರ್ ಡಿಸೈಡ್ ಮಾಡ್ದ, ನಾವು ಪಿಂಟಿಗೆ ಚಾಲೆಂಜ್ ಮಾಡಬಾರ್ದು. ಓವರ್ ನೈಟ್ ಶಂಕರ್ ಮತ್ತು ಸೂರಿ ಡಿಸಿಷನ್ ತಗೊಂಡ್ಬಿಟ್ರು ದಟ್ ಐ ಮಸ್ಟ್ ಡೂ ರಾಣಿ. ಹಾಗಾಗಿ ಆ ರಾಣಿ ಪಾತ್ರ ನನ್ನ ಕಡೆಗೆ ಬಂತು ಆ್ಯಂಡ್ ಕಥೆ ರೋಲು ನನ್ನ ತಂಗಿಗೆ ಕೊಟ್ಬಿಟ್ರು. ಹೌದು ಹೌದು. ಸೊ ವಿ ಮ್ಯಾನೇಜ್ ಟು ಡೂ. ನಾನು 13 ಶೋಸ್ ಮಾಡಿದೆ ರಾಣಿ ಪಾತ್ರದಲ್ಲಿ, ಆಮೇಲೆ ನಾನು ಕಥೆ ರೋಲ್ಗೆ ಬಂದೆ. ಸೊ ನನ್ನ ತಂಗಿ ಆ ರೋಲ್ಗೆ, ನಮ್ಮ ತಾಯಿ ಹುಷಾರಾಗ್ಬಿಟ್ರು, ಎವ್ರಿಥಿಂಗ್ ವಾಸ್ ಫೈನ್. ಅವ್ರಿಗೆ ಇನ್ನೂ ಒಂದಿಷ್ಟು ರಿಹರ್ಸಲ್ ಕೊಡೋ ಹಂಗಾಯಿತು. ಸೊ ಶಿ ಗಾಟ್ ರೆಡಿ ಆ್ಯಂಡ್ ಕರೆಕ್ಟಾಗಿ ಆ ರೋಲ್ಗೆ ಯಾವ ಮೈಕಟ್ಟಿನ ಆ್ಯಕ್ಟರ್ ಬೇಕಾಗಿತ್ತೋ ಅದು ಸಿಕ್ತು. ಶಂಕರ್ ಡೈರೆಕ್ಟರ್ ಇರೋದ್ರಿಂದ ಶಂಕರ್ಗೆ ತುಂಬ ಅಭ್ಯಾಸ ಇದೆ. ಅವನಲ್ಲಿರೋ ಎನರ್ಜಿ ಹೆಂಗಿದೆ ಅಂದರೆ, ಹಿ ಕ್ಯಾನ್ ಆ್ಯಕ್ಚುಲಿ ಡೆವಲಪ್ ಆಸ್ ಅ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್. ಯು ನೀಡ್ ಡಬಲ್ ಎನರ್ಜಿ ಅಲ್ಲ, ಆ್ಯಂಡ್ ಡಬಲ್ ಮೆಂಟಲ್ ಎನರ್ಜಿ ಆ್ಯಕ್ಚುಲಿ, ಬರೀ ಫಿಸಿಕಲ್ ಅಲ್ಲ. ಅದನ್ನು ಡಿರೆಕ್ಟರ್ ಆಗಿ ನಾನು ಅದಕ್ಕೆ ಕೊಡಬೇಕಾಗಿರೋ ಎನರ್ಜಿ ಆ್ಯಂಡ್ ಆ ರೋಲ್ ಮಾಡೋಕ್ಕೆ ನಾನು ಕೊಡಬೇಕಾಗಿರೋ ಎನರ್ಜಿ. ಬಟ್ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಆ್ಯಕ್ಟ್ ಮಾಡೋದಕ್ಕೂ
ಥಿಯೇಟ್ರಲ್ಲಿ ಡೈರೆಕ್ಟರ್ ಆ್ಯಕ್ಟ್ ಮಾಡೋದಕ್ಕೆ ಬಹಳ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಇದೆ, ಹೌದು, ಬಟ್ ಇಟ್ಸ್ ಸ್ಟಿಲ್ ದ ಸೇಮ್. ಇಟ್ಸ್ ಸ್ಟಿಲ್ ದ ಸೇಮ್. ಯು ಹ್ಯಾವ್ ಟು ಬಿ ಏಬಲ್ ಟು ಡೂ ಟೂ ಡಿಫ್ರೆಂಟ್. ಒಂದಕ್ಕೆ ಬೇಕಾಗಿರೋ ಆಬ್ಜೆಕ್ಟಿವಿಟಿ, ಡೈರೆಕ್ಟರ್ ರೋಲ್ಗೆ ಬೇಕಾಗಿರೋ ಆಬ್ಜೆಕ್ಟಿವಿಟಿ, ಅದನ್ನು ಉಳಿಸ್ಕೊಳ್ಳೇಬೇಕು. ಕ್ಯಾರೆಕ್ಟರ್ ಆಗಿ ಇನ್ವಾಲ್ವ್ಮೆಂಟ್. ಹೌದು, ನನಗೆ ಅನ್ಸುತ್ತೆ ಆಸ್ ಅ ಥಿಯೇಟರ್ ಇಸ್ ಈಸಿಯರ್. ಸಿನಿಮಾ ಭಾರಿ ಕಷ್ಟದ ಮೀಡಿಯಮ್ ಅದು. ನಮಗೆ ಥಿಯೇಟರ್ನವ್ರಿಗೆ ಸಿನಿಮಾ ಕಷ್ಟದ ಮೀಡಿಯಮ್. ಯಾಕೆಂದರೆ ಅದರಲ್ಲಿ ಕರೆಕ್ಷನ್ಗೆ ಚಾನ್ಸೇ ಇಲ್ಲ. ಒಂದ್ಸತಿ ಅಂದರೆ ನೀವು 10 ಟೇಕ್ಸ್ ಮಾಡ್ಬೋದು, ಬಟ್ ಒಂದ್ಸತಿ ನೀವು ಎಡಿಟ್ ಮಾಡಿ ಸಿನಿಮಾ ರಿಲೀಸ್ ಮಾಡಿಬಿಟ್ರಿ ಅಂದರೆ ಆಗೋಯ್ತು ಕತೆ. ಆದರೆ ನಾವು ನೋಡಿ, ನಾನು ಇನ್ನೂ ಒಡಕಲು ಬಿಂಬ 125 ಶೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಶೋನಲ್ಲಿ ನನಗೆ ಐ ವಿಲ್ ಸ್ಟಿಲ್ ಬಿ ಡೂಯಿಂಗ್ ಸಮ್ ಕರೆಕ್ಷನ್. ಇದುವರೆಗೂ ನನಗೆ ಸಿಗದಿರೋ ಅಂಥ ಒಂದು ಕರೆಕ್ಷನ್ ವಿಲ್ ಕಮ್ ಇನ್ ದ 126th ಶೋ. ಬಟ್ ನನಗೆ ನಿಮ್ಮ ಈಗ ನೀವು ಸಿನಿಮಾದ ವಿಷಯ ಪ್ರಸ್ತಾಪ ಮಾಡಿದ್ರಿಂದ, ಬಟ್ ನೀವು ಥಿಯೇಟರ್ನಲ್ಲಿನೇ ವೃತ್ತಿಪರ ಕಲಾವಿದೆಯಾಗಿ ಮರಾಠಿ ರಂಗಭೂಮಿಯಲ್ಲಿ, ಮರಾಠಿ, ಗುಜರಾತಿನಲ್ಲಿ ತುಂಬಾ ಯಶಸ್ವಿಯಾದ ಮತ್ತು ನೀವೇ ಈಗೇನೆ ಪ್ರಸ್ತಾಪ ಮಾಡಿದಂಗೆ ವಾರಕ್ಕೆ 40 ಶೋ ಕೊಡುವ ಬ್ಯುಸಿ ಆಗಿದ್ದ ಆರ್ಟಿಸ್ಟ್, ತಿಂಗಳಿಗೆ ಸಾರಿ, ಅಷ್ಟು ಬ್ಯುಸಿ ಆಗಿದ್ದ ಕಲಾವಿದೆ ಸಿನಿಮಾ ಕಡೆಗೆ ಯಾಕೆ ಬರಬೇಕಾಯ್ತು? ಸಿನಿಮಾ ಬಗ್ಗೆ ಯೋಚನೆ ಮಾಡುವ ಹಂಗಾದದ್ದೇನು? ಅಲ್ಲೇನೆ ಯು ಆರ್ ಕಂಫರ್ಟಬಲ್ ವಿತ್ ದಿ ಥಿಯೇಟರ್. ಸಿನಿಮಾ ಕಡೆ ಬರಲೇ ಇಲ್ಲ. ಸಿನಿಮಾ ತನ್ನ ಕಡೆ ಎಷ್ಟು ಸಿನಿಮಾ ಮಾಡಿದ್ದೀನಿ ನಾನು, ನೀವು ಬೆರಳ ಮೇಲೆ ಎಣಿಸ್ಕೋಬಹುದು, ಅಷ್ಟು ಮಾಡಿದ್ದೀನಿ. ಬಟ್ ನನಗೆ ಇನ್ನೊಂದೇನೆಂದರೆ, ನೀವು ಸಿನಿಮಾ ಮಾಡಿದ್ರಿಂದ ದೊರೆತ ಜನಪ್ರಿಯತೆ ನಿಮ್ಮ ಥಿಯೇಟರ್ ಆ್ಯಕ್ಟಿವಿಟಿಗೆ ಹೆಲ್ಪ್ ಮಾಡ್ತಾ ಪೂರಕವಾಗಿತ್ತು ಅಂತ ಅನಿಸ್ತದ? ಇಲ್ಲ, ಆ ಆಡಿಯನ್ಸೇ ಬೇರೆ. ಆ ಆಡಿಯನ್ಸ್ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತಲ್ಲ, ಪಾಪ್ಯುಲರ್ ಇಮೇಜ್. ಆ ಇಮೇಜು ಥಿಯೇಟರ್ ಆಕ್ಟಿವಿಟಿಗೆ, ಥಿಯೇಟರ್ನ ಆಡಿಯನ್ಸ್ ತರುವುದಕ್ಕೆ ಏನು ಪೂರಕ ಆಗಲೇ ಇಲ್ಲ. ಇಲ್ಲ, ನಾವು ಮಾಡೋ ನಾಟಕಗಳು ಹಯವದನ ಅಥವಾ ಹೆರಾಲ್ಡ್ ಪಿಂಟರ್ದು ಕೇರ್ ಟೇಕರು ಅಥವಾ ಬರ್ಟಾಲ್ಡ್ ಬ್ರೆಶ್ಟ್ದು ಮದರ್ ಕರೇಜ್, ಇವು ಪಾಪ್ಯುಲರ್ ಥಿಯೇಟರ್ ಅಲ್ವೇ ಅಲ್ಲ. ಬೆಡ್ರೂಮ್ ಕಾಮಿಡಿ ಅಲ್ಲ, ಫಾರ್ಸ್ ಅಲ್ಲ, ಬರೀ ಸಿಚುವೇಶನಲ್ ಕಾಮಿಡಿನೂ ಅಲ್ಲ. ಖಂಡಿತ ತುಂಬಾನೇ ಸೀರಿಯಸ್ ವಿಷಯಗಳನ್ನ ಎತ್ಕೊಂಡು ನಾಟಕಗಳನ್ನ ನಾವು ಮಾಡ್ತೀವಿ. ಸೊ ಅದೇ ನಮ್ಮದು ಖುಷಿ ಕೊಡೋದು, ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ದಟ್ ದಿ ಅದರ್ ಈಸ್ ನಾಟ್ ಡೂಯಿಂಗ್. ಸೊ ನಮ್ಮ ಸಿನಿಮಾ ಪಾಪ್ಯುಲಾರಿಟಿಯಾಗಿ ಇನ್ಫ್ಯಾಕ್ಟ್ ಈ ಶಂಕರ್ನಾಗ್ಗೂ ಹೆಲ್ಪ್ ಆಗಲಿಲ್ಲ ಥಿಯೇಟರ್ಗೆ. ಇಲ್ಲ, ಬರೀ ಅಂಜು ಮಲ್ಲಿಗೆ ನಾವು ಮಾಡಿದಾಗ ಜನ ಬಂದರು, ಆದರೆ ಆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಶಂಕರ್ನಾಗ್ ಫೈಟಿಂಗ್ ಹೀರೋ ಸ್ಟೇಜ್ ಮೇಲೆ ಬರ್ತಾನೆ ಅಂತ. ಅಂಜು ಮಲ್ಲಿಗೆಯಲ್ಲಿ ಅವನು ಎಂಟ್ರಿ ಕೊಟ್ಟಾಗ ಸ್ಟೇಜ್ ಮೇಲೆಲ್ಲ ರಾಕೆಟ್ಟು, ಚಿಲ್ಲರೆ ಕಾಸು ಬಂತು. ನಾನು ಹಿಂಗಿದ್ದೆ, ಬ್ಯಾಕ್ ಟು ದಿ ಆಡಿಯನ್ಸ್. ಐ ಸೆಡ್ ಟು ಶಂಕರ್, ವಾಟ್ಸ್ ಗೋಯಿಂಗ್ ಆನ್? ವಾಟ್ ಈಸ್ ದಿಸ್ ಮನಿ ಆನ್ ಸ್ಟೇಜ್? So he said, just continue. So if your wrong audience comes, then you should not be misguiding them. Okay. ಈಗ ಸಂಧ್ಯಾ ಛಾಯಾ ಅಂತ ಒಂದು ನಾಟಕ ಮಾಡಿದ್ವಿ. ಅದರಲ್ಲಿ ಶಂಕರ್ ಮುದುಕನ್ ರೋಲ್ ಮಾಡ್ತಾ ಇದ್ದ, ಗಂಡ ಹೆಂಡತಿ ರೋಲ್ ನಾವಿಬ್ರು ಮಾಡಿದ್ವಿ. ಖಂಡಿತ ನಮಗೆ ಅವನ ಪಾಪ್ಯುಲಾರಿಟಿಯಿಂದ ಆಡಿಯನ್ಸ್ ಬರಲಿಲ್ಲ. ಥಿಯೇಟರ್ಗೂ ಏನು ಹೆಚ್ಚು ಬೆನಿಫಿಟ್ ಆಗಲಿಲ್ಲ ಅಂತಾನೆ ಅರ್ಥ. ಥಿಯೇಟರ್ಗೂ ಆಗಲಿಲ್ಲ. ಬರ್ತಾರೆ ನೋಡಿ, ಈಗ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಪಾತ್ರ ಮಾಡ್ತಾ ಇದ್ದಾರೆ, 500 ಶೋಸ್ ಮಾಡಿದ್ದಾರೆ. ಈಗಲೂ ಬರ್ತಾರೆ ಜನ ಅವ್ರನ್ನ ನೋಡೋಕ್ಕೆ. ಸೊ ಅದು ಒಂಥರ ಕಟ್ಟು, ಆ ನಾಟಕದ ಕಟ್ಟು, ಕಮರ್ಷಿಯಲ್ ಕಟ್ಟದು. ಓಕೆ, ಅದು ಟೋಟಲ್ ಡಿಫ್ರೆಂಟ್ ಥಿಯೇಟರ್. ಆಕ್ಚುಲಿ ಇಟ್ಸ್ ಡಿಫ್ರೆಂಟ್ ಥಿಯೇಟರ್ ತರಾನೇ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಅವ್ರದ್ದು. ಇಟ್ ವಾಸ್ ಲೈಕ್ ಮೋರ್ ಲೈಕ್ ದ ರಿವ್ಯೂ ಥಿಯೇಟರ್. ಈ ಕುಡ್ ಆ್ಯಡ್, ಈ ಕುಡ್ ಸಬ್ಟ್ರಾಕ್ಟ್, ಅವ್ರು ಏನ್ ಬೇಕಾದ್ ಮಾಡ್ತಾ ಇದ್ರು. ಹಾಜರ್ ಜವಾಬಿ ಅಂತೀವಿ ನಾವು ಹಿಂದಿನಲ್ಲಿ. ಬಟ್ ಮುಖ್ಯಮಂತ್ರಿಗೆ ಸ್ಕ್ರಿಪ್ಟ್ ಉಂಟು, ಕಥೆ ಉಂಟು, ಬಟ್ ಅದು ಆಲ್ಸೋ ಲೈಟರ್ ವೇನ್ ನಲ್ಲಿನೇ ಪ್ಲೇ ಆಗ್ತಾ ಹೋಗುತ್ತದೆ. ಸೀರಿಯಸ್ ಪ್ಲೇ ತರ ಹೋಗುದಿಲ್ಲ. ಇಟ್ ಈಸ್ ಅ ಸೀರಿಯಸ್ ಪ್ಲೇ. ಮುಖ್ಯಮಂತ್ರಿ ಆಕ್ಚುಲಿ ಇಟ್ ಇಸ್ ಅ ಸೀರಿಯಸ್ ಪ್ಲೇ. ಮುಖ್ಯಮಂತ್ರಿ ಇಸ್ ಅ ಸೀರಿಯಸ್. ಚಂದ್ರು ಕಾರಣಕ್ಕಾಗಿ ಚೆನ್ನಾಗಿ ಮಾಡ್ತಾರೆ. ಇಟ್ ಡಸ್ ಜಸ್ಟಿಸ್ ಟು ಇಟ್. ಮೈಸೂರು ಮಲ್ಲಿಗೆ ಅಂತ ಒಂದು ನಾಟಕ. ಈಗ ಕನ್ನಡದವ್ರಿಗೆ ಕನ್ನಡ ಕೇಳೋಕ್ಕೆ ತುಂಬ ಇಷ್ಟ.
ದೇ ಲೈಕ್ ಲಿಸ್ನಿಂಗ್ ಟು ಗುಡ್ ಕನ್ನಡ. ಕವನ ಕೇಳಕ್ ಬರ್ತಾರೆ. ಹೌದು. ಸೊ ಇವತ್ತಿಗೂ ಮೈಸೂರು ಮಲ್ಲಿಗೆ ಶೋ ಅನೌನ್ಸ್ ಮಾಡಿದ್ರೆ ರಂಗಶಂಕರದಲ್ಲಿ ಹೌಸ್ಫುಲ್ ಶೋ ಆಗುತ್ತೆ. ಹೌದು. ಒಡಕಲು ಬಿಂಬ ಅನೌನ್ಸ್ ಮಾಡಿದ್ರೆ ಹೌಸ್ಫುಲ್ ಕಾರ್ನಾಡರಿಂದ ಆಗುತ್ತೆ. ನಮ್ಮಲ್ಲಿ ಲೇಖಕರಿಗೋಸ್ಕರ ಅಥವಾ ನಾಟಕಕಾರರಿಗೋಸ್ಕರ ಬರ್ತಾರೆ ಜನ. ಚಂದ್ರಶೇಖರ್ ಕಂಬಾರ ಅವ್ರ ನಾಟಕ ಅಂದರೆ ಬರ್ತಾರೆ ಜನ. ಸೊ ಅಂದರೆ ನಾಟಕದ ಮೂಲಕ ಏನನ್ನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ ಆಯ್ತಲ್ವ ಕನ್ನಡದ ಆಡಿಯನ್ಸ್ಗೆ? ಅದು ಇಂಪಾರ್ಟೆಂಟ್ ಆ್ಯಂಡ್ ಬರವಣಿಗೆ ಇಂಪಾರ್ಟೆಂಟ್. ಅದೇ ಒಟ್ಟು ವಿಚಾರ ಐಡಿಯಾ. ಈಗ ಗೋಕುಲ ನಿರ್ಗಮನ ತಗೊಳ್ಳಿ, ಬೆನಕ ಗೋಕುಲ ನಿರ್ಗಮನ ಮಾಡಿದ್ರೆ ಅದು ಹೌಸ್ಫುಲ್ ಆಗುತ್ತೆ. ಬಟ್ ನನಗೆ ರಂಗಶಂಕರಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಸಂಕೇತ ಅಂತನೋ ಒಂದು ನಾಟಕ ತಂಡವನ್ನು ಕಟ್ಟಲಾಯ್ತಲ್ಲ, ಹಾಗೆ ಕಟ್ಟಬೇಕು ಅಂತ ಅನಿಸಿದ್ದು ಮತ್ತು ಅದರ ಸಾಧನೆಗಳು ಅಂತ ಏನು ಅನಿಸ್ತದೆ ನಿಮ್ಗೆ? ವಾಟ್ ಈಸ್ ಸಂಕೇತ ಅಚೀವ್ ಮಾಡಿದ್ದು? ಸಂಕೇತ ಆವಾಗ ಶಂಕರ್ ಇಲ್ಲಿ ಸಿನಿಮಾ ಮಾಡಕ್ ಬಂದ. ಅಂದ್ರೆ ಒಂದಾನೊಂದು ಕಾಲದಲ್ಲಿಗೆ ಗಿರೀಶ್ ಕರ್ಕೊಂಡು ಬಂದ್ರು, ಬಾಂಬೆಗೆ ಬಂದು ಅವನು ಮಾಡ್ತಾ ಇದ್ದಿದ್ದು ಸಾರ್ಥರದ್ದು ನೋ ಎಕ್ಸಿಟ್ 3 ಕ್ಯಾರೆಕ್ಟರ್ ನಾಟಕ. ಅದು ಛಬಿಲ್ದಾಸ್ ಅಲ್ಲಿ ಗಿರೀಶ್ ನೋಡಿದ್ದು. ಅದರಲ್ಲಿ ಶಂಕರ್ನ ನೋಡಿ ಹಿ ಸೆಡ್, ದಿಸ್ ಇಸ್ ದ ಫೆಲೋ ಐ ವಾಂಟ್ ಫಾರ್ ಮೈ ಮೂವಿ. ಶಂಕರ್ನ ಕರೆದ್ಬಿಟ್ಟು ಗಿರೀಶ್ ಕೇಳಿದ್ರು, ನೀನು ಮಾಡ್ತೀಯಪ್ಪ ಮೇನ್ ರೋಲು? ಶಂಕರ್ಗೆ ಯೋಚನೆ, ನನಗೆ ಆ್ಯಕ್ಟರ್ ಆಗೋ ಆಸೆನೇ ಇಲ್ಲ ಅಂತ. ಅದಕ್ಕಿಂತ ಮುಂಚೆ ಸಿನಿಮಾಗೆ ಬರೋ ಯೋಚನೆನೇ ಇರಲಿಲ್ಲ ಶಂಕರ್ಗೆ. ಶಂಕರ್ ವಾಂಟೆಡ್ ಟು ಬಿ ಅ ಡಿರೆಕ್ಟರ್. ಓಕೆ. ಅವನಿಗೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಸೈ ಪರಾನ್ಸ್ಪೆಗೆ ಅಸಿಸ್ಟ್ ಮಾಡಿದ್ದ ಅವನು. ಆ್ಯಂಡ್ ಇಲ್ಲಿ ಗಿರೀಶ್ ಬಂದು ನೀನು ರೋಲ್ ಮಾಡು ಅಂದ್ಬಿಟ್ರು. ಸೊ ಅವತ್ತು ನನಗೆ ಮೀಟ್ ಮಾಡ್ದ ಶಂಕರ್ ಅನ್ಸೆಡ್, ಏನು ಮಾಡಲಿ ನಾನು? ಐ ಡೋಂಟ್ ವಾಂಟ್ ಟು ಬಿ ಅನ್ ಆ್ಯಕ್ಟರ್, ಐ ವಾಂಟ್ ಟು ಬಿ ಅಸಿಸ್ಟೆಂಟ್. But Girish doesn't want me as an assistant. He wants me as an actor. So, as though I understood so much, I said, no, you do the main role. If you're doing the main role, you'll be there with him. You can learn direction also. So, Shankara ಆ ರೋಲ್ ಮಾಡಿದ್ದು, ಅವನಿಗೆ ಇಂಟರ್ನ್ಯಾಷನಲ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದ್ದು. and the rest is history. Yeah. After that, he was top of the fighting hero. ಇಲ್ಲಿ ಸೀತಾರಾಮು ಮಾಡಿ, ದಟ್ ವಾಸ್ ಹಿಸ್ ಫಸ್ಟ್ ಕಮರ್ಷಿಯಲ್ ಫಿಲ್ಮ್. ಆ್ಯಂಡ್ ಶಂಕರ್ ಬೆಳೆದಿದ್ದು ಬರೀ ಆರ್ಟ್ ಸಿನಿಮಾ ನೋಡಿ. ಅವ್ನು ನಾಟಕ ಕೂಡ ಮಾಡ್ತಾ ಇದ್ದಿದ್ದು. ಹಿ ವಾಸ್ ನಾಟ್ ಡೂಯಿಂಗ್ ಕಮರ್ಷಿಯಲ್ ಥಿಯೇಟರ್ ಇನ್ ಮರಾಠಿ. ಹಿ ವಾಸ್ ಡೂಯಿಂಗ್ ದಿಸ್ ನೋ ಎಕ್ಸಿಟ್, ಗಾಂಧಿ ಮರ್ಡರ್ ಮೇಲೆ ಒಂದು ನಾಟಕ, ಆ ಥರ ನಾಟಕಗಳು ಮಾಡೋದು. ಸೊ ನನಗೆ ಪತ್ರ ಬರ್ದ. Those are the days of writing letters. ಒಂದು ಇನ್ಲ್ಯಾಂಡ್ ಲೆಟರ್ ಬಂತು, ದಯವಿಟ್ಟು ಇಲ್ಲಿ ಬೆಂಗಳೂರಿಗೆ ಬಾ, ನಾನು ಒಂದು ನಾಟಕದ ತಂಡ ಶುರು ಮಾಡಬೇಕು. ನಾನು ನಾಟಕ ಮಾಡದೇ ಇದ್ರೆ ಹುಚ್ಚಿಡಿಯುತ್ತೆ ನನಗೆ. ಐ ಕಾಂಟ್ ಓನ್ಲಿ ಡೂ ಫೈಟ್ಸ್ ಆ್ಯಂಡ್ ಸಿಂಗಿಂಗ್ ಅರೌಂಡ್ ಟ್ರೀಸ್. ಸೊ ಪ್ಲೀಸ್ ಹೆಲ್ಪ್ ಮೀ ಟು ಸ್ಟಾರ್ಟ್ ಅ ಥಿಯೇಟರ್ ಗ್ರೂಪ್ ಅಂತ ಕಾಗದ ಬರ್ತಿತ್ತು. ಆಮೇಲೆ ಅವನ ತಾಯಿ ಅಂಜು ಮಲ್ಲಿಗೆನ ಹಿಂದಿ ದೇವನಾಗರಿನಲ್ಲಿ ಬರೆದು ಕಳಿಸಿದ್ರು, ಸ್ಕ್ರಿಪ್ಟ್. ಅದನ್ನ ತಗೊಂಡು ನಾನು ಬೆಂಗಳೂರಿಗೆ ಬಂದೆ. ಅಂಜು ಮಲ್ಲಿಗೆ ನಾಟಕ, ಸಂಕೇತ ತಂಡ ಮೊದಲನೇ ನಾಟಕ ಮಾಡಿದ್ದು ಅಂಜು ಮಲ್ಲಿಗೆ. ಸೊ ಎಲ್ಲರೂ ಇದ್ರು ಅದರಲ್ಲಿ, ಅನಂತ್, ಶಂಕರ್, ರಮೇಶ್ ಭಟ್, ವೆಂಕಟೇಶ್ ಪ್ರಸಾದ್, ನಾನು, ಪ್ರಿಯಾ ತೆಂಡೂಲ್ಕರ್, ಮಮತಾ ಶೆನಾಯ್, ಅಷ್ಟು ಜನ ಇದ್ರು. ಬಟ್ ಅಂಜು ಮಲ್ಲಿಗೆ ಸ್ಟೇಜ್ ಮೇಲೆ ಅಂಥ ಯಶಸ್ವಿ ನಾಟಕ ಏನಾಗಿರಲಿಲ್ಲ. ಅದೊಂದು ಗಿರೀಶರ ನಾಟಕಗಳಲ್ಲಿ ತುಂಬ ಒಳ್ಳೆ ನಾಟಕ ಅದು. ಬಟ್ ಸ್ಟೇಜ್ ಮೇಲೆ ಯಶಸ್ಸು ಅಂತ ಅದಕ್ಕೆ ಸಿಗದೆ ಇರೋದಕ್ಕೆ ಸೆಟ್ ಬ್ಯಾಕ್ ಅಂತ ಆಗಲಿಲ್ಲ. ಇಲ್ಲ ಐ ಥಿಂಕ್ ಇಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇ. ನೀವು ಗಿರೀಶ್ ಬರೆದಿದ್ದು, ಗಿರೀಶ್ ವಾಸ್ ಯೂಸಿಂಗ್ ಅ ಲಾಟ್ ಆಫ್ ಮೈಥಾಲಜಿ. ಅವನು ಪ್ರತಿಯೊಂದು ನಾಟಕ ಕ್ಲಿಕ್ ಆಗಿದ್ದು ಇಲ್ಲ ಮೈಥಾಲಜಿ ಆರ್ ಹಿಸ್ಟಾರಿಕಲ್. ಕಂಟೆಂಪ್ರರಿಗೆ ಕೈ ಹಾಕಿದ್ದು ಇದು ಮೊದಲನೇ ನಾಟಕ. ಅದನ್ನು ಅವರು ಶುರು ಮಾಡೋದು ಯಮಿ ಸಂವಾದದಿಂದನೇ. ಹೌದು. ಅಲ್ಲಿಂದ ಶುರು ಮಾಡಿಕೊಂಡು ಇನ್ಸೆಸ್ಟ್ ಅಂತ ಒಂದು ವಿಷಯನ ಹೌದು. ಐ ಥಿಂಕ್ ಇಟ್ ವಾಸ್ ಅ ವೆರಿ ಬೋಲ್ಡ್, ವೆರಿ ಬೋಲ್ಡ್. ಇಲ್ಲಿ ಬಂದ ಕಾಲಕ್ಕಂತೂ ಅದು ಅಲ್ಟ್ರಾ ಮಾಡರ್ನ್ ತರ ಇದ್ದದ್ದು. ಹೌದು, ಇಲ್ಲಿಗ ಅಲ್ಲಾಡ್ಸ್ಬಿಡ್ತು ಮಧ್ಯಮ ವರ್ಗೀಯ ಕನ್ನಡ ಆಡಿಯನ್ಸ್ನ. ನನ್ನ ಪ್ರಕಾರ ಮಹಾರಾಷ್ಟ್ರನಲ್ಲೂ ಕೆಲವು ಈಗ ತೆಂಡೂಲ್ಕರ್ ನಾಟಕಗಳು ಬಂದು ಅಲ್ಲ, ದೇ ಶುಕ್ ದ ಮಿಡಲ್ ಕ್ಲಾಸ್ ಮೊರಾಲಿಟಿ.
ಎಲ್ಲವೂ ಚೆನ್ನಾಗಿದೆ, ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಮಿಡಲ್ ಕ್ಲಾಸ್ ಇಸ್ ಫೈನ್, ಮಿಡಲ್ ಕ್ಲಾಸ್ ಮೊರಾಲಿಟಿ ಈಸ್ ಇನ್ ಪ್ಲೇಸ್ ಅಂತ ನಾಟಕಗಳು ನಡೀತಿರ್ಬೇಕಾದ್ರೆ ಈ ಗಿಧಾಡೆ ಅಂತ ಒಂದು ನಾಟಕ, ಸಖಾರಾಮ್ ಬೈಂಡರ್ ಅಂತ ಒಂದು ನಾಟಕ ಬಂದು ಅಲ್ಲಾಡಿಸ್ಬಿಡ್ತು. ಅದನ್ನ ನಾವು ಅಲ್ಲಾಡಿಸ್ಲಿಲ್ಲ, ಯಾಕಂದ್ರೆ ಇಟ್ ವಾಸ್ ನಾಟ್ ಕಮರ್ಷಿಯಲ್ ಥಿಯೇಟರ್ ಸೀನ್ ಕನ್ನಡದಲ್ಲಿ ಇರ್ಲೇ ಇಲ್ಲ. ಬರೀ ಹವ್ಯಾಸಿ ಇಲ್ಲ ಅಂತ ಹೇಳಿ, ಬರೀ ಹವ್ಯಾಸಿ ರಂಗಭೂಮಿ. ಅದು ಏನು ಶನಿವಾರ ಭಾನುವಾರಕ್ಕೆ ಸೀಮಿತವಾಗಿರೋದು. ಅಂಥದ್ರಲ್ಲಿ ಕಾರಂತ್ ಮಾಡ್ತಾ ಇದ್ದಿದ್ದು ಅಥವಾ ಕಾರ್ನಾಡ್ ಮಾಡಿದ್ದು, ಕ್ಯಾಲಿಗ್ಯುಲಾ, ಜೋಕುಮಾರಸ್ವಾಮಿ ಆಗ್ತಾನೆ. ನಾವು 1979ನಲ್ಲಿ ಅಂಜುಮಲ್ಲಿಗೆ ಮಾಡಿದ್ದು. ಆಗ್ತಾನೆ ದ ಗೋಲ್ಡನ್ ಏಜ್ ಆಫ್ ಕನ್ನಡ ಥಿಯೇಟರ್ ಶುರುವಾಗಿದ್ದು. ಹೌದು, ಒಂದು ಹಂತಕ್ಕೆ ಬಂದಿತ್ತು. ಹೈವದನ ಆಗೋಗಿತ್ತು, ಜೋಕುಮಾರಸ್ವಾಮಿ ಆಗೋಗಿತ್ತು, ದಂಗೆ ಮುಂಚಿನ ದಿನಗಳು ಆಗೋಗಿತ್ತು, ಈ ಕ್ಯಾಲಿಗ್ಯುಲಾ, ಎಡಿಪಸ್, ಗ್ಯಾಲಿಲಿಯೋ ಎಲ್ಲವೂ ಆಗೋಗಿತ್ತು. ಆಮೇಲೆ ನಾವು ಬಂದಿತ್ತು. ಸೊ ಅಂದ್ರೆ ಒಂದು ಹದವಾದ ಸ್ಟೇಜ್ ಕ್ರಿಯೇಟ್ ಆಗಿತ್ತು ನೀವು ಬರೋಷ್ಟೊತ್ತಿಗೆ ಆಗಿತ್ತು. ಆಡಿಯನ್ಸ್ ಕ್ರಿಯೇಟ್ ಆಗಿದ್ರು ಅಂತ ನೀವು ಒಂದು ಆಡಿಯನ್ಸ್ ಬಂದಿತ್ತು ಒಂಥರ ಕುತೂಹಲದಿಂದ. ನೋಡೋಣ ಏನ್ ಮಾಡ್ತಾರೆ ಇವರು ಸಿನಿಮಾದವರು ಹುಡುಗರು, ಅನಂತ್ ನಾಗ್, ಶಂಕರ್ ನಾಗ್ ನಾಟಕಕ್ಕೆ ಯಾಕೆ ಬಂದಿದ್ದಾರೆ, ನಾಟಕದ ಜಗತ್ ಕೆಡ್ಸಕ್ ಬಂದಿದ್ದಾರಾ? ಹಾ, ಬಾಂಬೆ ಹುಡುಗರು ಇವರೆಲ್ಲರೂ. ಬಟ್ ಇಬ್ರು ನಾಟಕದವ್ರೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ, ಯಾಕಂದ್ರೆ ಅವ್ರ ಸಿನಿಮಾ ಪಾಪ್ಯುಲಾರಿಟಿ ಒಂದಿಷ್ಟು ಹೋಗಿತ್ತು. ಬಟ್ ಇಬ್ರು ಬೋತ್ ಅನಂತ್ ಆ್ಯಂಡ್ ಶಂಕರ್ ಬಿಲಾಂಗ್ ಟು ಥಿಯೇಟರ್. ಒಳ್ಳೆ ಲಿಟ್ರೇಚರ್ ಓದೋ ಚಟ ಇರೋಂಥ ಇಬ್ರು ಹುಡುಗರು, ಪೊಲಿಟಿಕಲ್ ಕ್ಯೂರಿಯಾಸಿಟಿ ಇರುವಂಥ, ಪೊಲಿಟಿಕಲ್ ವ್ಯಾಲ್ಯೂಸ್ ಇರುವಂಥ, ದೇ ವರ್ ದ ಫ್ಯೂ ಸಿನಿಮಾ ಆಕ್ಟರ್ಸ್ ಐ ಫೀಲ್ ಇನ್ ಅವರ್ ಕಂಟ್ರಿ. ವೆರಿ ರೇರ್. ಹೌದು. ಸಂಕೇತದ ಬಗ್ಗೆನೇ ಮಾತಾಡೋದಾದ್ರೆ, ಶಂಕರ್ ನಂತರ ಸಂಕೇತ್ ಕೂಡ ಆಕ್ಟಿವಿಟಿಯನ್ನು ಕಂಟಿನ್ಯೂ ಮಾಡಿತು. ಶಂಕರ್ ಹೋದ ನಂತರ ಸುರೇಂದ್ರನಾಥ್ ಮತ್ತೆ ನಾನು ವಿ ಡಿಸೈಡೆಡ್ ಶಂಕರ್ ಮಾಡಿದ ಹಳೆ ನಾಟಕಗಳನ್ನ ನಾವು ಮುಟ್ಟೋದಿಲ್ಲ. ಹೌದು, ಯಾಕಂದ್ರೆ ವಿ ಕೆನಾಟ್ ಕಂಪೀಟ್ ವಿತ್ ಅ ಗೋಸ್ಟ್. ಎಸ್. ಅಂಡ್ ನಾವು ಅದನ್ನ ಮಾಡಕ್ ಹೋದ್ರೆ ಬೇರೆ ಏನು ಮಾಡೋದಿಲ್ಲ ಲೈಫ್ ಲಾಂಗ್. ಹೌದು. ಸೊ ನೋಡಿ, ಸ್ವಾಮಿ ಆಗಲಿ, ನಾಗಮಂಡಲ ಆಗಲಿ, ಸಂಧ್ಯಾಚಾಯ, ಬ್ಯಾರಿಸ್ಟರ್, ಎಲ್ಲವೂ ಯಾವುದನ್ನು ರಿವೈವ್ ಮಾಡಕ್ ಹೋಗ್ಲೇ ಇಲ್ಲ. ಮದರ್ ಕರೇಜ್ ಅಂದ್ರೆ ಹುಲಗೂರು ಹುಲಿಯವ್ವ. ದ ಲಾಸ್ಟ್ ಕಾನ್ವರ್ಸೇಷನ್ ಐ ಹ್ಯಾಡ್ ವಿತ್ ಶಂಕರ್ ವಾಸ್, ಅವ್ನು ನನಗೆ ಕೇಳ್ದ, ನಾವು ದುರ್ಗದಿಂದ ವಾಪಸ್ ಬಂದ ಮೇಲೆ ಹುಲಿಯವ್ವ ಈ ಮದರ್ ಕರೇಜ್ ಮಾಡೋಣವಾ, ನೀನು ರೋಲ್ ಮಾಡ್ತೀಯಾ ಅಂತ ಕೇಳ್ದ ನನಗೆ. ಸೊ ಆ ಒಂದು ಕಾನ್ವರ್ಸೇಷನ್ಗೆ ನಾವು ಬೆಲೆ ಕೊಟ್ಟು ಅವನ ಮೊದಲನೇ ಶ್ರಾದ್ದಕ್ಕೆ ನಾವು ಆ ನಾಟಕನೇ ಮಾಡಿದ್ವಿ. ಸೊ ಶಂಕರ್ ಹ್ಯಾಸ್ ಬಿನ್ ಅ ಡ್ರೈವಿಂಗ್ ಫೋರ್ಸ್ ಇನ್ ದಟ್ ಸೆನ್ಸ್. ಎನಿಮಿ ಆಫ್ ದ ಪೀಪಲ್ ಒಂದು ನಾಟಕ ಅವನಿಗೆ ಮಾಡೋಕ್ಕೆ ತುಂಬ ಆಸೆ ಇತ್ತು, ಇಬ್ಸನ್ದು. ಹೌದು, ಅವನಿಗೂ ನನಗೂ ಸುಮಾರು ಜಗಳ ಆಗಿತ್ತು ಆವಾಗ. ಯಾಕೆಂದರೆ ಈ ಹರಿಹರ್ ಪಾಲಿಫೈಬರ್ಸ್ನವರು ಶಂಕರ್ಗೆ ನಮ್ಮ ಪಾಲಿಫೈಬರ್ ಪ್ಲಾಂಟ್ ಎಷ್ಟು ಚಂದ ಅಂತ, ನಾವು ತುಂಗಭದ್ರದಲ್ಲಿ ನಾವು ಏನು ಪೊಲ್ಯೂಷನ್ ಹಾಕ್ತಾ ಇಲ್ಲ ಅಂತ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಿ ಅಂತ ಶಂಕರ್ ಹತ್ರ ಬಂದರು. ನಾವು ಈ ನಾಟಕನ ಫುಲ್ ಅಡ್ಯಾಪ್ಟ್ ಮಾಡ್ಕೊಂಡು ಹೋಗಿದ್ದು ಹರಿಹರ್ ಪಾಲಿಫೈಬರ್ಸ್ ತುಂಗಭದ್ರದಲ್ಲಿ ಪೊಲ್ಯೂಷನ್ ಮಾಡ್ತಾ ಇದೆ ಅಂತ. ಸೊ ನಮಗೆ ಮನೇಲೆ ಗಂಡ ಹೆಂಡತಿಗೆ ಜಗಳ. ನಾನು ಹೇಳಿದೆ, ನೀನು ಸಿನಿಮಾ ಮಾಡಿ ತೋರಿಸು, ನಾನು ಅಲ್ಲಿ ಫ್ಯಾಕ್ಟ್ರಿ ಮುಂದೆ ನಾಟಕ ಮಾಡ್ತೀನಿ. ಎನಿಮಿ ಆಫ್ ದಿ ಪೀಪಲ್. ಹೌದು, ಐ ಟೋಲ್ಡ್ ಹಿಮ್, ನೀನು ಮಾಡು. He said, no, I went there, I saw, they showed me one pond, ಅದರಲ್ಲಿ ಗೋಲ್ಡ್ ಫಿಶ್ ಇತ್ತು. ಹೆಂಗೆ if it was pollutant? I said, don't be so naive, Shankar. ಯೂಕಲಿಪ್ಟಸ್ ಪ್ಲಾಂಟೇಶನ್ಸಿಂದ ಎಷ್ಟು ಅನಾಹುತ ಆಗಿದೆ ಫಾರ್ಮರ್ಸ್ ಕಮ್ಯುನಿಟಿಗೆ. ಫಾರ್ಮರ್ಸ್ ಸ್ಟಾಪ್ ಗ್ರೋಯಿಂಗ್ ಥಿಂಗ್ಸ್, ಅಗ್ರಿಕಲ್ಚರ್ಗೆ ಏಟು ಬಿತ್ತು. ಅರ್ಥ ಮಾಡ್ಕೋಬೇಕು ನಾವು. ಸೊ ಆ ನಾಟಕ ಅವನಿದ್ದಾಗ ಮಾಡೋಕ್ಕಾಗಲಿಲ್ಲ, ಅವನು ಹೋದ ಮೇಲೆ ಮಾಡಿದ್ದು. ಅಂದರೆ ಹಿ ವುಡ್ ಹ್ಯಾವ್ ಡನ್ ಇಟ್, ಫೈನಲಿ ಹಿ ವುಡ್ ಹ್ಯಾವ್ ಲಿಸನ್ ಟು ರೀಸನ್, ಬಟ್ ಹಿ ಡಿಡ್ಂಟ್ ಲಿವ್ ಲಾಂಗ್ ಇನಫ್. ಸೊ ಅವನು ಹೋದ ಮೇಲೆ ಈ ಎರಡು ನಾಟಕ ನಾವು ಚರ್ಚೆ ಮಾಡಿರೋ ಅಂಥ ವಿಷಯಗಳ ಬಗ್ಗೆ ನಾಟಕ ಮಾಡಿದ್ವಿ.
ಸೊ ಈ ನಾನು ಮಾತಿನ ಶುರು ಮಾಡುವಾಗ ಹೇಳಿದೆ ಸಂಕೇತ್ ಈಗ ಸೂರಿ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾರೆ. ಈ ಕಾಂತ ಮತ್ತು ಕಾಂತ ಅಂತ ಮಾಡಿದ್ದಾನೆ. ಸೊ ಯಾವ ನಾಟಕ ನಮಗೆ ರಂಗಶಂಕರದಲ್ಲಿ ಇನ್ಸ್ಟಿಟ್ಯೂಷನ್ ಇಕ್ಕಟ್ಟು ಬರುತ್ತೋ ಆ ನಾಟಕ ನಾವು ಸಂಕೇತದಿಂದ ಮಾಡಿಬಿಡ್ತೀವಿ. ಓಕೆ, ನಾನು ಮೊದಲಿಗೆ ಹೇಳಿದೆ ಒಂದು ಕಟ್ಟುವ ಕ್ರಿಯೆಯಲ್ಲಿ ನಾಟಕ ಅಂದ್ರೆ ಕಟ್ಟುವುದು, ಅದು ಆ್ಯಕ್ಚುಲಿ ಇಟ್ಸ್ ಅನ್ ಕನ್ಸ್ಟ್ರಕ್ಟ್. ಕಟ್ಟುವುದರಿಂದನೇ ಅದು ಬೆಳೀತದೆ ಮತ್ತು ಬದುಕ್ತದೆ ಅದು. ಹೌದು, ಮತ್ತು ಅದು ಕ್ರಿಯಾಶೀಲವಾಗಿರ್ತದೆ, ಸೃಜನಶೀಲವೂ ಆಗಿರ್ತದೆ ಅದು. ಆ ಕಾರಣಕ್ಕಾಗಿ ಈ ಸಂಕೇತ ಕಟ್ಟುವುದಿರಬಹುದು, ರಂಗಶಂಕರ ಕಟ್ಟುವುದಿರ್ಬೋದು, ಬರೀ ಇಟ್ಟಂಗಿ ಇಟ್ಟು ಕಟ್ಟಿದ್ದಲ್ಲ ಅದು. ಅದು ಹಂಗೆ ಅಂಥದ್ದೊಂದು ಕಟ್ಟಬೇಕಂತ ಅನಿಸಿದ್ದು ಹೇಗೆ ಮತ್ತು ಏನಕ್ಕೆ ಅಂತ? ಅದು ಅಥವಾ ಥಿಯೇಟರ್ನಲ್ಲಿ ಕಟ್ಟುವ ಪ್ರಾಸೆಸ್ನಲ್ಲಿ ಇದ್ದು ಕಟ್ಟುವುದು ಒಂದು ಕಟ್ಟುವುದರ ಆ ಥಿಯೇಟರ್ನ ಕಟ್ಟುವುದರ ಕಂಟಿನ್ಯೂಟಿಯಾಗಿ ರಂಗಶಂಕರ್ ಕಟ್ಟಿದ್ರ ಅಂತ. ಐ ಥಿಂಕ್ ಪ್ರತಿಯೊಂದು ಥಿಯೇಟರ್ ತಂಡ ಕಟ್ಟಿರುವಂಥ ಒಂದು ವ್ಯಕ್ತಿಗೆ ನನ್ನ ಮನೆಯಲ್ಲಿ ಒಂದು ಸಣ್ಣ ರಿಹರ್ಸಲ್ ಜಾಗ ಇರಬೇಕು. ನನ್ನ ಹಿತ್ತಲಲ್ಲಿ ಏನು, ಈಗ ಸಿಂಹ ನೋಡಿ, ಮನೆಯಲ್ಲೇ ಒಂದು ಗುಹೆ ಅಂತ ಮನೆ ಕಟ್ಕೊಂಡು ಮನೆಯಲ್ಲೇ ಒಂದು ಸ್ಟೇಜ್ ತರ ಕಟ್ಕೊಂಡಿದ್ದ. ಶಿವರಾಮಣ್ಣ ಅವ್ರ ಮನೆ ಬೇಸ್ಮೆಂಟ್ ಅಲ್ಲಿ ಒಂದು, ಯಾರಿಗೆ ಕೆಪಾಸಿಟಿ ಇದೆಯೋ ಖಂಡಿತ ಅವ್ರ ಮನೆಯಲ್ಲಿ ಒಂದು ರಿಹರ್ಸಲ್ಗೆ ಒಂದು ಜಾಗ ಕಟ್ಬಿಡ್ತಾರೆ. ಸೊ ಶಂಕರ್ ಮತ್ತು ನನಗೆ ನಾವು ಬೊಂಬೆಯಿಂದ ಬಂದಾಗಲೇ ಒಂದು ಕನಸು, ಪೃಥ್ವಿ ಥಿಯೇಟರ್ ಥರ ಒಂದು ಥಿಯೇಟರ್ ನಾವು ಬರೀ ನಾಟಕಕ್ಕೆ ಮೀಸಲಾಗಿರುವಂಥ ಒಂದು ಸ್ಥಳ ನಾವು ಕಟ್ಟಬೇಕು ಅಂತ ಇತ್ತು. ಆ ನಿಟ್ಟಿನಲ್ಲಿ ನಾವು ಚಿತ್ರಕಲಾ ಪರಿಷತ್ತಲ್ಲಿ ನಾಗಮಂಡಲ ಮಾಡಿದಾಗ ಪರಿಷತ್ನವ್ರ ಹತ್ರ ಮಾತಾಡಿಕೊಂಡು ನಮಗೆ ಈ ಜಾಗ ಕೊಡ್ರಿ, ಇಲ್ಲೇ ನಾವು ಪರ್ಮನೆಂಟ್ ಜನ್ರೇಟರ್ ಕನೆಕ್ಷನ್ ಆಗೋ ಅಂಥ ವ್ಯವಸ್ಥೆ, ಲೈಟ್ಸ್ ಹಾಕುವಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದ್ವಿ. ಬಟ್ ಚಿತ್ರಕಲಾ ಪರಿಷತ್ ಇರೋದು ವಿಜುವಲ್ ಆರ್ಟ್ಗೋಸ್ಕರ, ಅವ್ರದ್ದು ಡಿಫ್ರೆಂಟ್ ಏರಿಯಾನೇ. ಹೌದು. ಸೊ ಅವರು ಇಲ್ಲ, ನಮಗೆ ನಾವು ವಿ ಡೋಂಟ್ ವಾಂಟ್ ಟು ಡೂ ಪರ್ಮನೆಂಟ್ ಅಂತ ಹೇಳಿಬಿಟ್ರು. ಈಗ ಕಂಡಿದ್ದೆಲ್ಲ ಎಕ್ಸಿಬಿಷನ್ ಸೇಲ್ಸು ಮಾಡ್ತಾ ಇದ್ದಾರೆ. ಬಟ್ ಆಗಿನ ಕಾಲದಲ್ಲಿ ದೇ ಸೆಡ್ ನೋ. ಹಾಗೆ ಸುಚಿತ್ರ ಫಿಲ್ಮ್ ಸೊಸೈಟಿ ಅವ್ರದ್ದು ಪೀರ್ ರಂಗಸ್ಥಳ ಇತ್ತಲ್ಲ, ಅಲ್ಲಿ ನಾನು ಪರ್ಮನೆಂಟ್ ನಿಮಗೆ ಸೌಲಭ್ಯ ಮಾಡಿಕೊಡ್ತೀನಿ ಅಂದ್ರೆ ಅವ್ರಿಗೂ ಒಂಥರ ಯೋಚನೆ, ಇವನು ಸಿನಿಮಾದವನು, ನಾಟಕದ ಏನು ಮಾಡ್ತಾನೆ, ದೇ ವರ್ ನಾಟ್ ಶ್ಯೂರ್. ಸೊ ಅವನು ಬದುಕಿದ್ದಾಗ ಅದು ಆಗಲಿಲ್ಲ. ಅದೇ ಹಾಗಾಗಿ ಐ ಥಿಂಕ್ ಅದೇ ಕನಸು ಇಟ್ ಜಸ್ಟ್ ಕಂಟಿನ್ಯೂಡ್. ಅವ್ನು ಹೋದ ಮೇಲೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಆದಮೇಲೆ ಸೂರಿ ಮತ್ತು ನಾನು ಯೋಚನೆ ಮಾಡಿದ್ವಿ, ಮಾಡಬೇಕಲ್ಲ ಥಿಯೇಟರ್ ಕಟ್ಟಬೇಕಲ್ಲ, ಬೆಂಗಳೂರಿಗೆ ಬೇಕಲ್ಲ ಒಂದು ಜಾಗ, ನಮಗೆ ಬೇಕಲ್ಲ ಒಂದು ಬರೀ ನಾಟಕಕ್ಕೆ ಮೀಸಲಾಗಿರುವಂಥ ಒಂದು ಸ್ಥಳ. ಯಾಕಂದರೆ ನಮ್ಮ ದೇಶದಲ್ಲಿ ನಾವು ಮಲ್ಟಿಪರ್ಪಸ್ ಹಾಲ್ಸ್ ತುಂಬ ಕಟ್ತೀವಿ. ಹೌದು. ಸೊ ಅಲ್ಲೇ ಮದುವೆ ಆಗುತ್ತೆ, ಅಲ್ಲೇ ಮುಂಜಿ ಆಗುತ್ತೆ, ಎಲ್ಲವೂ ಅಲ್ಲೇ ಆಗುತ್ತೆ, ಹಾಡು ಆಗುತ್ತೆ, ಅರಂಗೇಟ್ರಮೂ ಆಗುತ್ತೆ. ಒಂದು ಡೆಡಿಕೇಟೆಡ್ ಆಡಿಯನ್ಸ್ ಕಟ್ಟಕ್ಕೆ ಆಗಿಲ್ಲ. ಅದಕ್ಕೆ ಆ ಪೃಥ್ವಿ ಥಿಯೇಟರ್ ಕನಸನ್ನು ನಾನು ಐ ಹ್ಯಾಡ್ ಬ್ರಾಟ್ ಇಟ್ ವಿತ್ ಮೀ ಟು ಬ್ಯಾಂಗ್ಳೂರ್. ಬಟ್ ಆ್ಯಕ್ಚುಲಿ ನೀವು ರಂಗಶಂಕರ ಅಂತನ್ನುವ ಹೆಸರು ಹೇಳಿ ಇಂಥದ್ದೊಂದು ರಂಗಭೂಮಿಗಾಗಿನೇ ಇರುವಂಥ ಥಿಯೇಟರ್ ಕಟ್ತೀವಿ ಅಂತ ಹೊರಟಾಗ, ಬಟ್ ಅಂಥ ಪಾಸಿಟಿವ್ ಆದ ರೆಸ್ಪಾನ್ಸ್ ಏನು ಬಂದಿರಲಿಲ್ಲ. ಮತ್ತು ಭಾಳ ಜನ ನಾನು ಕೇಳ್ದಂಗೆ, ಯಾಕಂದ್ರೆ ನಾನು ಕೂಡ ಅದ್ರ ಬಗ್ಗೆ ಬರೆದಿದ್ದೆ ಅವಾಗ, ರಂಗಶಂಕರದ ಬಗ್ಗೆ ಇಂಥದ್ದೊಂದು ಡ್ರೀಮ್ ಇಲ್ಲಿ ಇದೆ, ಹುಟ್ಟುತ್ತಾ ಇದೆ ಅಂತ ಬರೆದಿದ್ದೆ. ಅವಾಗೆಲ್ಲ ರೆಸ್ಪಾಂಡ್ ಮಾಡಿದ್ದೇನು ಅಂದರೆ, ಪ್ರತಿಕ್ರಿಯೆ ಏನು ಬಂದಿತ್ತು ಅಂದರೆ, ಇದೊಂದು ಕನಸು ಅಂತ. ಹೌದು, ಯಾಕಂದರೆ ಕನಸು ಅಂತ ಹೇಳುವಾಗನೇ ಅದು ಸಾಕಾರವಾಗದ ಕನಸು ಅನ್ನುವ ಲೆಕ್ಕದಲ್ಲೇ ಹೇಳ್ತಾ ಇದ್ರು ಅದನ್ನು ಅವರು. ಹೌದು. ಯಾಕಂದರೆ ಐ ಥಿಂಕ್ ಇಟ್ಸ್ ಅ ಹ್ಯೂಜ್ ಡ್ರೀಮ್ ಅಲ್ಲ. ನಮಗೆ ಒಂದು ನಾಟಕ ಮಾಡಲಿಕ್ಕೆ 10,000 ಇಲ್ದಿರೋವಂಥ ಹವ್ಯಾಸಿ ತಂಡಗಳಿಂದ ಬಂದಿರೋ ನಾವು ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಥಿಯೇಟರ್ ಕಟ್ತೀನಿ ಅಂತ ಹೊರಟ್ರೆ ಅದು ಕನಸೆ. ಆ್ಯಂಡ್ ತುಂಬ ಕಡಿಮೆ ಕನಸು ನೋಡ್ಬೋದು ಜನ, ಆದರೆ ಅದನ್ನು ನೆನಸು ಮಾಡೋದು ಕಷ್ಟ ಇದೆ. ಸೊ ಐ ಫೀಲ್ ಐ ಆಮ್ ವೆರಿ ಪ್ರಿವಿಲೇಜ್ಡ್, ವೆರಿ ವೆರಿ ಪ್ರಿವಿಲೇಜ್ಡ್ that this dream, I believe that many people conspired in the universe to make a dream like this happen. Yes. ಯಾಕಂದರೆ ಇದರಲ್ಲಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇಲ್ಲ, ಒಬ್ಬ ಪಾಲಿಟಿಷಿಯನ್ ಇಲ್ಲ.
ನಮ್ಮ ಟ್ರಸ್ಟಲ್ಲೂ ಇಲ್ಲ, ನಮಗೆ ಫೈನಾನ್ಸಸ್ ಕೊಟ್ಟಿರೋದ್ರಲ್ಲೂ ಇಲ್ಲ. ಹೌದು. ಸೊ ಹೆಂಗೆ ಬಂತು? ಗೌರ್ಮೆಂಟು ಇಲ್ಲ, ಗೌರ್ಮೆಂಟ್ ನಮಗೆ ಸೈಟ್ ಕೊಟ್ಟಿತ್ತು ಅಷ್ಟೇ. ಆಮೇಲೆ ತುಂಬ ಒಂದು 3 ಜನ ಚೀಫ್ ಮಿನಿಸ್ಟರ್ಸ್ ಹಿಂದೆ ಓಡಿದ ಮೇಲೆ ಒಂದು ಸ್ವಲ್ಪ ಹಣ ಬಂತು, ಬಟ್ ನಾಟ್ ದ ಹೋಲ್ ಮನಿ ಫಾರ್ ದ ಪ್ರಾಜೆಕ್ಟ್. ಸೊ ಇಟ್ಸ್ ಅ ಡ್ರೀಮ್. ಅದು ಈಗ ನಡೀತಾ ಇರೋದು ಒಂದು ಡ್ರೀಮೇ. ಬಟ್ ನನಗೆ ಈ ಡ್ರೀಮು ಕನ್ವರ್ಟ್ ಆಗಿದೆಯಲ್ಲ, ಇದೊಂದು ಮಿರಾಕಲ್ ಅಂತ ಅನ್ಸುತ್ತಾ? ಈಗಲೂ ನನಗೆ ಅದು ಐ ಕಾಂಟ್ ಬಿಲೀವ್ ಇಟ್. ಆ ಬಿಲ್ಡಿಂಗ್ ಒಳಗಡೆ ನಾನು ಕಾಲಿಟ್ಟರೆ ನನಗೆ ಐ ಲುಕ್ ಇಟ್ ಇಟ್ ಅಂಡ್ ಸೇ ಇದು ಯಾವಾಗ ಬಂತು, ಯಾವಾಗ, ವೆನ್ ಡಿಡ್ ಇಟ್ ಬಿಕಮ್ ಲೈಕ್ ದಿಸ್ ಸೋ ಬಿಗ್ ಈವನ್ ಟುಡೇ. ಸೊ ದಟ್ಸ್ ನೈಸ್. ಐ ಥಿಂಕ್ ಇಟ್ಸ್ ವೆರಿ ನೈಸ್ ದಟ್ ಐ ಕ್ಯಾನ್ ನಾಟ್ ಬಿಲೀವ್ ಇಟ್ ಇಸ್ ಟ್ರೂ. ಇಟ್ ಈಸ್ ಟ್ರೂ. ನನಗೆ ಈ ರಂಗಶಂಕರದ ಒಳಗಡೆ ಮತ್ತು ನೀವು ಕೂಡ ಮಕ್ಕಳಿಗಾಗಿ ರಂಗಭೂಮಿ ಅನ್ನೋದನ್ನು ಒಂದು ಪ್ರಯತ್ನ ಶುರು ಮಾಡ್ತಿರಲ್ಲ. ನೀವು ಕತೆ ಹೇಳೋದಿರ್ಬೋದು, ನೀವು ಅದನ್ನೊಂದು ಥಿಯೇಟ್ರೇ ಅದು. ಆ್ಯಕ್ಚುಲಿ ನೀವು ಕತೆ ಹೇಳೋದು ಕೂಡ ಥಿಯೇಟರ್ ಪರ್ಫಾರ್ಮೆನ್ಸಿನ ಒಂದು ಎಕ್ಸ್ಟೆನ್ಷನ್ ಅದು. ಮತ್ತು ಮಕ್ಕಳನ್ನು ಇನ್ವಾಲ್ವ್ ಮಾಡುವುದು, ರಂಗಭೂಮಿ ಕಡೆಗೆ ಸೆಳೆಯೋದು, ಆ ಐಡಿಯಾ ಬಂದದ್ದು ಹೇಗೆ ಮತ್ತು ಏನು ಅಂತ? ಇಲ್ಲ, ನಾಟಕ ಅಂತೂ ಮಾಡ್ತಾಯಿದ್ವಿ, ಮಕ್ಕಳ ನಾಟಕಗಳನ್ನು ಮಾಡ್ತಾ ಇರಲಿಲ್ಲ. ಬಟ್ ಜರ್ಮನಿಗೆ ಹೋದಾಗ ಅವ್ರದ್ದು ಫೆಸ್ಟಿವಲ್ಸ್ ನೋಡಿ ಒಂಥರ ಇಟ್ ವಾಸ್ ಲೈಕ್ ಥಂಡರ್ ಬೋಲ್ಟ್ ದಟ್ ಹಿಟ್ ಅಸ್. ಯಾಕಂದರೆ ಅವರು ತುಂಬ ರಿಸರ್ಚ್ ಮಾಡಿದ್ದಾರೆ ಯುರೋಪಲ್ಲಿ. ಹೌ ಮಚ್ ಕ್ಯಾನ್ ಅ ಚೈಲ್ಡ್ ಅಬ್ಸಾರ್ಬ್, ವಾಟ್ ಈಸ್ ದ ಸ್ಪೀಡ್ ಅಟ್ ವಿಚ್ ಡಿಫ್ರೆಂಟ್ ಏಜಸ್ ಅಬ್ಸಾರ್ಬ್. ಅದನ್ನು ನೋಡಿ ಅವರು ಮಾಡೋ ನಮ್ಮ ದೇಶದಲ್ಲಿ ನಾವು ಮಾಡೋದು ಎಲ್ಲ ವಿ ಬಿಲೀವ್ ಆಸ್ ಅ ಸೊಸೈಟಿ ಒನ್ ಸೈಜ್ ಫಿಟ್ಸ್ ಆಲ್. ಎಸ್. ಯಕ್ಷಗಾನ ಮಗು ತೊಡೆಯಲ್ಲಿರೋ ಮಗುನು ಅದನ್ನೇ ಕೇಳುತ್ತೆ, 1 ವರ್ಷದ ಮಗುನು ಕೇಳುತ್ತೆ, 50 ವರ್ಷದ ಮನುಷ್ಯನೂ ಅದನ್ನೇ ಎಂಜಾಯ್ ಮಾಡ್ಕೊಂಡು ಪ್ರತಿ ವರ್ಷ ಮತ್ತೆ ಮತ್ತೆ ಅದನ್ನು ಎಂಜಾಯ್ ಮಾಡಿಕೊಂಡು ಅದನ್ನು ಅರ್ಥ ಮಾಡ್ಕೋತಾರೆ. ಈಗ ರಾಮಲೀಲಾ ಪ್ರತಿ ವರ್ಷ ಅದೇ ರಾಮಲೀಲಾ, ಯಕ್ಷಗಾನದಲ್ಲೂ ಅದೇ, ಆಲ್ ಆರ್ ಫೋಕ್ ಫಾರ್ಮ್ಸ್, ಕ್ಲಾಸಿಕಲ್ ಫಾರ್ಮ್ಸ್ ಕೂಡ. ಆದರೆ ಇನ್ ದ ವೆಸ್ಟ್ ಅದರಲ್ಲಿ ತುಂಬ ರಿಸರ್ಚ್ ಮಾಡಿಕೊಂಡು ದೇ ಹ್ಯಾವ್ ನೌ ಬ್ರೋಕನ್ ಇಟ್ ಡೌನ್. 10 ತಿಂಗಳ ಮಗು ವಾಟ್ ಡಸ್ ಇಟ್ ಅಬ್ಸಾರ್ಬ್? ಇಟ್ಸ್ ಜಸ್ಟ್ ಎವ್ರಿಥಿಂಗ್ ಈಸ್ ಅನ್ ಎಕ್ಸ್ಪೀರಿಯನ್ಸ್, ಎವ್ರಿಥಿಂಗ್ ಈಸ್ ಅನ್ ಇವೆಂಟ್ ಫಾರ್ ಇಟ್. ಸೊ ವಿ ವರ್ ವೆರಿ ಇಂಪ್ರೆಸ್ಡ್ ಬೈ ದ್ಯಾಟ್. ಅದನ್ನು ಸ್ವಲ್ಪ ಓದಿ ಅದ್ರ ಬಗ್ಗೆ ಇನ್ನೊಂದಿಷ್ಟು ತಿಳುವಳಿಕೆ ಪಡೆದು ನಾವು ಈಗ ಏಜ್ ಸ್ಪೆಸಿಫಿಕ್ ಥಿಯೇಟರ್ ಮಾಡ್ತೀವಿ. ನನ್ನ ಪ್ರಕಾರ ರಂಗಶಂಕರ ಥರ ಇನ್ನೊಂದು ಇನ್ಸ್ಟಿಟ್ಯೂಷನ್ ಆ್ಯಕ್ಚುಲಿ ಕಟ್ಟಬೇಕು ನಮ್ಮದೇ ಇಡೀ ದೇಶದಲ್ಲಿ. ವಿ ಡೋಂಟ್ ಹ್ಯಾವ್ ಎ ಸಿಂಗಲ್ ಇನ್ಸ್ಟಿಟ್ಯೂಷನ್ ದಟ್ ಈಸ್ ಡೆಡಿಕೇಟೆಡ್ ಫಾರ್ ಥಿಯೇಟರ್ ಫಾರ್ ಚಿಲ್ಡ್ರನ್ ಆರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಫಾರ್ ಚಿಲ್ಡ್ರನ್. ಇಲ್ವೇ ಇಲ್ಲ. ಈ ಜವಾಹರ್ ಭವನ್ ಅಂತ ಕಟ್ಟಿದ್ದಾರೆ, ಬಟ್ ಅದನ್ನು ನಡೆಸೋರು ಯಾರು? ವಿ ಹ್ಯಾವ್ ನೋ ಪೀಪಲ್ ಹೂ ಆರ್ ಟ್ರೈನ್ಡ್. ರಂಗಶಂಕರ ಥರ ಇನ್ನೊಂದು ಇನ್ಸ್ಟಿಟ್ಯೂಷನ್ ಕಟ್ಟಬೇಕು. ಅದು ನಾನು ಮಾಡ್ತೀನಾ ಅಥವಾ ಬೇರೆಯವ್ರು ಮಾಡ್ತಾರಾ ಗೊತ್ತಿಲ್ಲ, ಬಟ್ ಬೇಕು, ನಮ್ಮ ದೇಶಕ್ಕೆ ಬೇಕು. ಬಟ್ ಅಂದರೆ ಒಂದು ಏನನ್ನಾದರೂ ಕಟ್ಟಲಿಕ್ಕೆ ಒಂದು ಕನಸಂತೂ ಬೇಕಲ್ವ? ಆ್ಯಕ್ಚುಲಿ ಶುರು ಆಗ್ತಾ ಇದೆ ನೋಡಿ ನನಗೆ ದಟ್ ನೀಡ್ ಫಾರ್ ಅ ಡೆಡಿಕೇಟೆಡ್ ಸ್ಪೇಸ್ ಫಾರ್ ಕ್ರಿಯೇಟಿಂಗ್ ಎಕ್ಸ್ಪೀರಿಯನ್ಸಸ್ ಫಾರ್ ಚಿಲ್ಡ್ರನ್ ಬೇಕು. ಈಗ ರಂಗಶಂಕರದಲ್ಲೇ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಕೆನಾಟ್ ಡೂ ಜಸ್ಟಿಸ್. ನೋಡೋಣ, ಮೇ ಬಿ ದೇರ್ ಇಸ್ ಅನದರ್ ಥಿಯೇಟರ್ ಕಮಿಂಗ್. ಬಟ್ ಈಗ ನನಗೆ ನಮ್ಮ ಮಾತು ಶುರು ಮಾಡಿದ್ವಲ್ಲ, ಒಂದು ಪಠ್ಯ ಒಂದು ನಾಟಕವಾಗುವುದು ಇದೆಯಲ್ಲ, ಆ ಪ್ರೋಸೆಸ್ಸಲ್ಲಿ ನೀವು ಒಬ್ಬ ನಟಿಯಾಗಿದ್ದವರು, ಅಂದರೆ ಕಲಾವಿದೆಯಾಗಿ ರಂಗಭೂಮಿಯನ್ನು ಪ್ರವೇಶಿಸಿದವರು, ಬಟ್ ಬರೀ ಆರ್ಟಿಸ್ಟ್ ಆಗಿ ಮಾತ್ರ ಉಳಿದೇನೆ ಥಿಯೇಟರ್ ಎಕ್ಸ್ಪರ್ಟ್ ಥರ ನಿಮ್ಮ ಜರ್ನಿವರೆಗೆ ಕನ್ವರ್ಟ್ ಆಯ್ತಲ್ಲ, ಅಲ್ಲಿ ಟೆಕ್ಸ್ಟ್ಗಳು ಹೇಗೆ ಹೆಲ್ಪ್ ಮಾಡಿದವು ನಿಮಗೆ ಅಂತ? ಲಿಟ್ರರಿ ಟೆಕ್ಸ್ಟ್ಗಳು ಅಂದರೆ ನಾಟಕದ ಪಠ್ಯಗಳು, ಅದು ಬೇರೆ ಬೇರೆ ಭಾಷೆದಿರ್ಬೋದು, ಅದು ಕನ್ನಡದೇ ಇರಬೇಕಂತ ಏನಿಲ್ಲ. ತುಂಬ ದೊಡ್ಡ ಪ್ರಶ್ನೆ ಕೇಳಿಬಿಟ್ಟಿದ್ದೀರಾ ನೀವು. ನನಗೆ ಗಿರೀಶ್ ತುಂಬ ಟೀಸ್ ಮಾಡ್ತಾಯಿದ್ರು. ಈ ಬಿಡ್ಸೆ ಈ ರಂಗಶಂಕರ ನಡೆಸ್ತಾ ಇದೆಯಲ್ಲಮ್ಮ ನೀನು, ವಿ ಲಾಸ್ಟ್ ಅ ಗುಡ್ ಆ್ಯಕ್ಟರ್ ಆ್ಯಂಡ್ ವಿ ಗಾಟ್ ಅ ಬ್ಯಾಡ್ ಅಡ್ಮಿನಿಸ್ಟ್ರೇಟರ್.
ಯಾಕಂದರೆ ನಾನು ಆ್ಯಕ್ಟಿಂಗ್ ಬಿಟ್ಬಿಟ್ಟೆ. ಈ ಒಡಕಲು ಬಿಂಬ ಬಿಟ್ಟರೆ ಬೇರೆ ಯಾವ ನಾಟಕ ಮಾಡೇ ಇಲ್ಲ ನಾನು ಈ 18 ವರ್ಷದಲ್ಲಿ. ಅಷ್ಟು ಕೆಲಸ ಇದೆ ನಿಜ. ಸೊ ಎಸ್, ಕಲ್ತಿದ್ದೀನಿ, ತುಂಬ ಕಲ್ತಿದ್ದೀನಿ. ಯಾಕಂದರೆ ಬರೀ ಆ್ಯಕ್ಟರ್ ಆಗಿ ಒಂದು 10-20 ರೋಲ್ಸ್ ಮಾಡೋದು, ಎಲ್ಲ ಥರದ ರೋಲ್ಸ್ ಮಾಡಿಬಿಟ್ಟಿದ್ದೀನಿ ನಾನು. ಐ ರಿಯಲಿ ಹ್ಯಾವ್ ನೋ ಡಿಸೈರ್ ಟು ಡೂ ಅನದರ್ ಆ್ಯಕ್ಟಿಂಗ್ ರೋಲ್. ಬಟ್ ಇದರಲ್ಲಿ ಪ್ರತಿ ಕ್ಷಣಕ್ಕೂ ನನಗೆ ಇಟ್ ಈಸ್ ಲೈಕ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ನನಗೆ ನಾನು ಮಾಡಿರೋ ಪಾತ್ರಗಳಿಂದ ಸಿಕ್ಕಿರೋ ಮೆಚ್ಯೂರಿಟಿ ಇದೆಯಲ್ಲ, ಪ್ರತಿಯೊಂದು ಪಾತ್ರ ಅದರ ಒಂದು ಇಂಡೆಲಿಬಲ್ ಮಾರ್ಕ್ ನಿಮ್ಮ ಮೇಲೆ ಬಿಟ್ಟು ಹೋಗುತ್ತೆ. ಅದು ದಟ್ ಹ್ಯಾಸ್ ಟಾಟ್ ಮೀ ಹೌ ಟು ಡೀಲ್ ವಿತ್ ದ ಚಾಲೆಂಜಸ್ ಆಫ್ ಲೈಫ್. ಅದು ಶಂಕರ್ ಹೋಗೋದಿರ್ಬೋದು, ಅಥವಾ ಟು ಡೀಲ್ ವಿತ್ ವೈಲೆನ್ಸ್ ಆಫ್ ಡೆತ್, ಟು ಡೀಲ್ ವಿತ್ ದಿ ವೈಲೆನ್ಸ್ ಆಫ್ ಆಬ್ಸೆನ್ಸ್, ಅಥವಾ ಟು ಡೀಲ್ ವಿತ್ ದ ಅನ್ಫೇರ್ನೆಸ್ ಆಫ್ ಲೈಫ್. Yes. And what it deals, the cards it deals to you, to deal with no money. One day your partner is gone and there is no money to pay your daughter's fees. To deal with a life like that and to deal with grace. To still keep your sanity, to still keep your sense of humor. I think this is what my theatre has taught me. This is what each character has taught me. How do you forget your pain and still do a Vodkalu Bimba? Yes. How can you draw the line between reality and make-believe? Yes. So my kit is very, very heavy actually. My tools are very, very precious to me. Because I think my theatre has given me everything to deal with. They say that if you are strong, your challenges are stronger than you. So my theatre has given me. ಬಟ್ ನೀವು ನಾಟಕದ ಪುಸ್ತಕಗಳ ಪಠ್ಯದ ಓದು ಇದೆಯಲ್ಲ, ಅದು ನಾಟಕ ಮಾಡಬೇಕಂತ ಓದುವುದು ಒಂದು ಕ್ರಮ. ಅದು ನಾವೇನೋ ಇದೊಂದು ತಗೋಬೇಕಾಗಿದೆ, ಇದನ್ನ ಆಟಕ್ಕೆ ಅದನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ಬಟ್ ಅದಲ್ಲದೇನೂ ನಾಟಕಗಳನ್ನ ಓದ್ತಾ ಇರ್ತೀರಿ. ಆ ನಾಟಕಗಳು ಅವು ಥಿಯೇಟ್ರಿಗೆ ಬರ್ಬೋದು, ಬರದೇ ಇರ್ಬೋದು. ಬಟ್ ಅವುಗಳು ಕೂಡ ನಿಮ್ಮ ಒಳಗಡೆ ಒಂದು, ಅಂದರೆ ನಾಟಕ ಓದುವಾಗನೇ ನಮ್ಮ ಒಳಗಡೆ ಒಂದು ನಾಟಕ ನಡೀತಾ ಇರ್ತದೆ. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ನಾಟಕಗಳನ್ನು ನೋಡುವುದು ಓದುವುದ್ರ ಮೂಲಕನೇ, ಆಮೇಲೆ ಸ್ಟೇಜ್ ಮೇಲೆ ನೋಡ್ತೇನೆ. ಎಲ್ಲ ನಾಟಕಗಳನ್ನು, ಗಿರೀಶ್ ಇರ್ಬೋದು, ಕಂಬಾರದಿರ್ಬೋದು, ಬೇರೆ ಎಲ್ಲ ಕನ್ನಡ ನಾಟಕಗಳನ್ನ ನಾವು ಓದಿ ಆಮೇಲೆ ನಾಟಕಗಳನ್ನು ನೋಡಿದ್ದು. ಸೊ ಹಾಗಾಗಿ ನನ್ನ ಕಡೆ 2 ನಾಟಕಗಳನ್ನ. ನಮ್ದು ಉಲ್ಟಾ. ನಾನು ಮೊದಲು ಮರಾಠಿ, ನಮ್ಮ ತಾಯಿ ಮಹಾರಾಷ್ಟ್ರನಲ್ಲ, ಬಾಂಬೆನಲ್ಲಿ ಮೊದಲು ನಾಟಕಗಳನ್ನು ನೋಡೋ ಚಟ ನಮಗೆ ಹತ್ಕೊಂಡಿತ್ತು. ಒಳ್ಳೆ ಕಮರ್ಷಿಯಲ್, ಚೆನ್ನಾಗಿ ಕಟ್ಟಿರೋ, ಒಳ್ಳೆ ಆ್ಯಕ್ಟಿಂಗ್ ಇರೋವಂಥ ನಾಟಕಗಳನ್ನು ನಾವು ಚಿಕ್ಕ ವಯಸ್ಸಲ್ಲಿ ನೋಡಿಬಿಟ್ಟಿದ್ದೀವಿ. ಆ ನಾಟಕಗಳನ್ನು ಆಮೇಲೆ ನಾನು ಥಿಯೇಟರ್ನವಳು ಅಂತ ದಿಟ್ಟಾದ ಮೇಲೆ ಐ ಸ್ಟಾರ್ಟೆಡ್ ರೀಡಿಂಗ್ ದೋಸ್ ಪ್ಲೇಸ್. ಸೊ ರೀಡಿಂಗ್ ಕೇಮ್ ಲೇಟರ್. ಇನ್ಫ್ಯಾಕ್ಟ್ ಗಿರೀಶ್ ನಾಟಕಗಳು ಕೂಡ, ಗಿರೀಶ್ ನಾಟಕ ಮಾಡಿದ ಮೇಲೆ ಗಿರೀಶ್ ಮಿಕ್ಕಿದ ನಾಟಕಗಳನ್ನು ಓದೋಕ್ಕೆ, ಪಠ್ಯ ಅಂತ ಓದೋಕ್ಕೆ ತಗೊಂಡಿದ್ದು. ಆಮೇಲೆ ಶೇಕ್ಸ್ಪಿಯರ್ ಆಗಲಿ, ಇವೆಲ್ಲ ನಾವು ಥಿಯೇಟರ್ ಜಾಯಿನ್ ಆದಮೇಲೆ ನಮಗೆ ಪಠ್ಯ ಅಂತ ಬಂದಿರೋ. ನಾನೇನು ಹೇಳೋದು, ನಿಮ್ಮ ರೀಡಿಂಗ್, ನಿಮ್ಮ ಆಲೋಚನಾ ಕ್ರಮ ಮತ್ತು ನಿಮ್ಮ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ನಿಮ್ಮ ಒಟ್ಟು ಬದುಕನ್ನು ಗ್ರಹಿಸುವ ಕ್ರಮದಲ್ಲಿನೇ ಬದಲಾವಣೆ ಉಂಟು ಮಾಡ್ತು ಅಂತ ಅನಿಸುತ್ತಾರೆ. ಖಂಡಿತ ಅದು ನಿಲ್ಲೋದೇ ಇಲ್ಲ ನೋಡಿ. ಈಗ ನನಗೆ ಸಂಗಮ್ ಕಾವ್ಯ, ಅದ್ರ ಬಗ್ಗೆ, ಸಂಗಮ್ ಪೊಯೆಟ್ರಿ ಬಗ್ಗೆ ತುಂಬ ಕುತೂಹಲ ಶುರು ಆಗಿಬಿಟ್ಟಿದೆ. ಈಗ ತಮಿಳ್ ಕಲಿಬೇಕು, ಸ್ವಲ್ಪ ತಮಿಳ್ ಬರುತ್ತೆ, ಬಟ್ ಅಷ್ಟು ಹಳೆ ತಮಿಳ್ ಬರೋದಿಲ್ಲ. ಅಥವಾ ಕೇನಾ ಉಪನಿಷದ್ ಒಂದು ಬಂದ್ಬಿಡ್ತು ಕೈಗೆ, ಅರಬಿಂದೋ ಅವ್ರದ್ದು. ಅದನ್ನು ಓದ್ತೀನಿ ಒಂದು ಮಟ್ಟಿಗೆ ಅರ್ಥ ಆಗುತ್ತೆ, ಆಮೇಲೆ ಅರ್ಥ ಆಗಲ್ಲ. ಸೊ ಒಬ್ಬರು ಗುರುನ ಹುಡುಕ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಗೊತ್ತು ಅಂದರೆ ಹೇಳ್ರಿ. ಬಿಕಾಸ್ ಅದರಲ್ಲಿ ದ ಲೇಯರ್ಡ್ ಸೆನ್ಸಿಬಿಲಿಟಿ ಆಫ್ ಹಿಯರಿಂಗ್ ಆಫ್ ದ ಹಿಯರಿಂಗ್, ಸ್ಪೀಚ್ ಆಫ್ ದ ಸ್ಪೀಚ್, ಸೈಟ್ ಆಫ್ ದ ಸೀಯಿಂಗ್, ಅದನ್ನು ಬರೀತಾರಲ್ಲ, ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸೊ ಅಲ್ಲಿ ನನಗೆ ಈ ಒಂದು ಕೇನಾ ಉಪನಿಷದರಲ್ಲಿ ನನಗೆ ಗೊತ್ತಾಯಿತು, ಗುರು ಬೇಕು.
ನಾವೇ ಎಲ್ಲ ಓದಿ ನಾವೇ ಎಲ್ಲ ಜೀರ್ಣ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಬಟ್ ನಿಮಗೆ ಥಿಯೇಟರ್ಗೆ ಗುರು ಅಂತ ಯಾರಾದರೂ ಇದ್ರ? ನಾನು ಥಿಯೇಟರ್ ಜಾಯಿನ್ ಮಾಡಿದ್ದು 16ನೇ ವಯಸ್ಸಲ್ಲಿ. ತುಂಬ ಅರ್ಲಿ ಏಜ್. ತುಂಬ ಅರ್ಲಿ ಏಜ್. ಅದು ಕಾಲೇಜ್ ಹೋಗ್ತಿದ್ರು? ಇನ್ನೂ ಇಲ್ಲ. 16 ಆಗ್ತಾನೆ ಕಾಲೇಜ್ ಸೇರಿದ್ದು. ಫಸ್ಟ್ ಇಯರ್ ಕಾಲೇಜ್ ಸೇರಿದಾಗ ಇಪ್ಟಾ ಜಾಯಿನ್ ಮಾಡಿದ್ದು. ಇಪ್ಟಾನಲ್ಲಿ ಲಕ್ಕಿಲಿ ಇಪ್ಟಾ ಜಾಯಿನ್ ಮಾಡಿದ್ದು. ಯಾಕೆಂದರೆ ಒಂದು ಪೊಲಿಟಿಕಲ್ ಕನ್ವಿಕ್ಷನ್ ಇರೋವಂಥ ಜನ ಇದ್ದರು. ಬರೀ ಸಿನಿಮಾ ಹಾವಳಿ ಇರೋದು ಅಥವಾ ಬರೀ ನಾಟಕ ಮಾಡುವಂಥ ಜನ ಇರಲಿಲ್ಲ. ಸೊ ಕೆಫಿ ಆಜ್ಮಿ ಅಂದರೆ ಪ್ಲೇ ವಿತ್ ದಿ ಮೆಸೇಜ್. ಅದು ಆ್ಯಕ್ಚುಲಿ ಅವ್ರದ್ದು ಕನ್ವಿಕ್ಷನ್. ಒರಿಜಿನಲ್ ಇಪ್ಟಾ ಅದು. ಒರಿಜಿನಲ್ ಇಪ್ಟಾ ವಾಸ್ ಈ ವರ್ಷ ಇಪ್ಟಾಗೆ 80 years ಕಂಪ್ಲೀಟ್ ಆಯಿತು. ಈಗ ಹೋಗ್ತೀನಿ ನಾನು ಬಾಂಬೆಗೆ ಟು ಮೀಟ್ ದೆಮ್. ಬಟ್ ನನಗೆ ಗರ್ಲ್ ಫ್ರಮ್ ಅನ್ ಆರ್ಡಿನರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಯಾರು ಯಾವತ್ತು ಆ್ಯಕ್ಟಿಂಗ್ ಮಾಡಿರಲಿಲ್ಲ ಅಂಥ ಒಂದು ಮನೆ ಹುಡುಗಿ ನಾನು. ಆ ಥಿಯೇಟರ್ಗೆ ಹೋದ ಮೇಲೆ ಐ ವಾಸ್ ಸೀಯಿಂಗ್ ಪೀಪಲ್ ಲೈಕ್ ಕೆಫಿ ಆಜ್ಮಿ, ಮನಮೋಹನ್ ಕೃಷ್ಣನ್, ನೇಕೆ ಹಂಗಲ್, ಶೌಕತ್ ಕೆಫಿ. ಹಶ್ಮಿ ಕೂಡ ಇದ್ರು. ಹಶ್ಮಿ ಇರಲಿಲ್ಲ, ಸಫ್ದರ್ ಹಶ್ಮಿ ಇಲ್ಲ, ಅವರೆಲ್ಲ ಡೆಲ್ಲಿನಲ್ಲಿ. ಇದು ಬಾಂಬೆ ಅಲ್ಲ, ಬಾಂಬೆನಲ್ಲಿ ಇವರೆಲ್ಲರೂ ಇದ್ರು. ಆ್ಯಂಡ್ ಪೀಪಲ್ ಹೂ ಚೋಸ್ ವಿಚ್ ಕಂಟ್ರಿ ದೇ ವಾಂಟ್ ಟು ಬಿ ಇನ್. ಹೌದು. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಗುಗೆ ಅದ್ರ ಬಗ್ಗೆ ಕಲ್ಪನೆನೇ ಇರೋದಿಲ್ಲ. ಬಿಕಾಸ್ ಪಾಲಿಟಿಕ್ಸ್ ಬಗ್ಗೆ ಏನು ಮಾತು ನಡೆಯುತ್ತೆ ಒಂದು ಮನೆಯಲ್ಲಿ. ಇಲ್ಲಿ ಬಂದರೆ ದೀಸ್ ವರ್ ಪೀಪಲ್ ಹೂ ಹ್ಯಾಡ್ ಡಿಸೈಡೆಡ್ ದಟ್ ಕೆಫಿ ಆಜ್ಮಿ ಬೀಯಿಂಗ್ ಅ ಮುಸ್ಲಿಮ್, ಅವರು ಡಿಸಿಷನ್ ಮಾಡಿದ್ರು ನಾನು ಹೋಗೋದಿಲ್ಲ ಪಾಕಿಸ್ತಾನ್ಗೆ ಅಂತ. ಹಂಗಲ್, ಮನಮೋಹನ್ ಕೃಷ್ಣನ್ ಪಾಕಿಸ್ತಾನ ಬಿಟ್ಟು ಇದು ನನ್ನ ದೇಶ ಅಂತ ಬಂದಿರುವಂಥ ಜನ ಇಲ್ಲಿ ಬಂದು ಒಂದು ಥಿಯೇಟರ್ನ ಕಟ್ಟಿ, ಅಂದರೆ ಥಿಯೇಟರ್ ಮೂವ್ಮೆಂಟ್ ಜೊತೆಗೆ ಸೇರಿಕೊಂಡು ಬ್ರಿಟಿಷರ್ಸ್ನ ಇಲ್ಲಿ ಈ ದೇಶದಿಂದ ನಾವು ಹೊರಗೆ ಹಾಕಬೇಕು ಅಂತ ಒಂದು ಪೊಲಿಟಿಕಲ್ ಥಿಯೇಟರ್ನ ಮಾಡುವಂಥ ತಂಡ ಅದು. ಪಕ್ಕ ಕನ್ವಿಕ್ಷನ್ ಇಂದಾನೆ ಹೊರಟ ಟೀಮ್ ಅದು. ಹೌದು. ಸೊ I think it does something to you, at least a sense of right and wrong, sense of justice. Kandita, at that age of 16, it is a very important period, whether it is in the fabric that you choose to wear. Yes. It is in the type of lifestyle that you choose to live, the type of money that you agree to take. Yes. ಸೊ ಸಮ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಖಂಡಿತ ನಮಗೆ ಬಂದಿತ್ತು. ಸೊ ನೀವು ಥಿಯೇಟರ್ನಲ್ಲಿ ಇದ್ದ ಟೈಮಲ್ಲಿ ಶಂಕರ್ ನಿಮ್ಮನ್ನು ಭೇಟಿ ಮಾಡಿದ್ದು ನಾಟಕದಲ್ಲಿ? ಕಾಲೇಜ್. ಹೌದು ಹೌದು. ಅವನು ಲಾಲಾ ಲಜಪತ್ ರಾಯ್ ಕಾಲೇಜಲ್ಲಿದ್ದ, ನಾನು ನರಸಿಂಹಂಜಿ ಕಾಲೇಜಲ್ಲಿದ್ದೆ. ನಮ್ಮ ಕಾಲೇಜ್ ಕಾಂಪಿಟೇಷನ್ಗೆ ಸೇರ್ತಾ ಇತ್ತು, ಅವನ ಕಾಲೇಜು ಕಾಂಪಿಟೇಷನ್ಗೆ ಸೇರ್ತಾ ಇತ್ತು. ಸೊ ವಿ ವರ್ ಲೈಕ್ ರೈವಲ್ ಕಾಲೇಜ್. ಹೌದು. ಹೂ ವನ್ ದಟ್ ಕಾಂಪಿಟೇಷನ್? ಮೈ ಕಾಲೇಜ್. My college. What was the subject? ಇಲ್ಲ, ಸುಮಾರು ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್ ಅಂದರೆ ಅದರಲ್ಲಿ ಮೋನೋ ಆ್ಯಕ್ಟಿಂಗ್, ಡಾನ್ಸ್, ಇಂಡಿವಿಜುವಲ್ ಡಾನ್ಸ್, ಮೈಮ್, ಪೇಂಟಿಂಗ್, ಸ್ಪೋರ್ಟ್ಸ್ ಎಲ್ಲ ಒಟ್ಟು ಸೇರಿ ಒಂದು ಕಲೆಕ್ಟಿವ್ ಪಾಯಿಂಟ್ಸ್ ಕೊಡ್ತಾ ಇದ್ರು. ಸೊ ನಮ್ಮ ಕಾಲೇಜಿಂದ ನನಗೆ ಮರಾಠಿ, ಗುಜರಾತಿ, ಹಿಂದಿನಲ್ಲಿ ಇಂಗ್ಲಿಷ್, I would get Best Actress Award. So 10, 10, 10, 10, 40 points used to go from me. Shankar was not doing Gujarati drama. Only Marathi, Hindi, English. So 30 points would come from his college, for his college. ಆ ಥರ ಕಾಂಪಿಟೇಷನ್. ನನಗೆ ನೀವು ಈ ಲ್ಯಾಂಗ್ವೇಜ್ ಇದೆಯಲ್ಲ, ಅಂದರೆ ಗುಜರಾತಿ, ಮರಾಠಿ, ಹಿಂದಿ, ಇಂಗ್ಲೀಷ್, ಕನ್ನಡ, ಈಗ ಕಲೀಲಿಕ್ಕೆ ಹೊರಟಿರುವ, ಕಲಿಬೇಕಂತ ಬಯಸ್ತಾ ಇರುವ, ಇಲ್ಲ ತಮಿಳ್ ನನಗೆ ಒಂದು ಸ್ವಲ್ಪ ಬರುತ್ತೆ. ಹೀಗೆ ಈ ಮಲ್ಟಿಲಿಂಗ್ವಲ್ ಆದ ಒಂದು ಕಲ್ಚರ್ ಇದೆಯಲ್ಲ, ಅದು ಕೂಡ ನಿಮಗೆ ಒಂದು ಸಹಬಾಳ್ವೆಯನ್ನು, ಒಂದು ಅರ್ಥ ಮಾಡಿಕೊಳ್ಳುವುದನ್ನು, ಬದುಕಿನ ಶ್ರೀಮಂತಿಕೆಯನ್ನು ಹೆಚ್ಚಿಸ್ತದಂತ ಅನಿಸುತ್ತಲ್ಲ? ಖಂಡಿತ ಖಂಡಿತ ಖಂಡಿತ. ಟುಡೇ ಐ ಹ್ಯಾವ್ ದ ಕಾನ್ಫಿಡೆನ್ಸ್. ಒಂದು ನನ್ನ ಥಿಯೇಟರಿಂದ, ಇನ್ನೊಂದು ಈ ಭಾಷೆ ಕಲಿಯೋ ಒಂದು ನ್ಯಾಕ್ ಹೇಳಿ, ಇಟ್ ಕುಡ್ ಬಿ ಎಲ್ರಿಗೂ ಬರೋದಿಲ್ಲ ನಿಜ. ಕೆಲವ್ರಿಗೆ ಒಂದು ಕಿವಿ ಇರುತ್ತೆ, ಭಾಷೆ ಕಲಿಯುವಂಥ ಕಿವಿ ಅದು. ಸೊ ಐ ಥಿಂಕ್ ನನಗೆ ಅದು ನಮ್ಮ ತಂದೆಯಿಂದ ಬಂದಿದೆ.
ಬಟ್ ಈ ಎರಡು ವಾಟ್ ಕ್ಯಾನ್ ಯು ಕಾಲ್ ಇಟ್ ಗುಣಗಳು ನನಗೆ ದೊರಕಿದ್ರಿಂದ ನಾನು ಈ ಪೃಥ್ವಿಯ ಯಾವುದೇ ಭಾಗಕ್ಕೂ ಹೋಗಿ ನಾನು ಬದುಕಬಲ್ಲೆ ಅಂತ ಒಂದು ಮೊಂಡು ಧೈರ್ಯ ಇದೆ ನನಗೆ. ದಿಸ್ ಇಸ್ ನಾಟ್ ಮೈ ಡೆಡ್ ಎಂಡ್. ನಾನು ಕಚ್ಗೆ ಹೋಗ್ಬೋದು, ರಾಜಸ್ಥಾನ್ಗೆ ಹೋಗ್ಬೋದು, ಐ ಕ್ಯಾನ್ ಗೋ ಟು ಮಣಿಪುರ್. ಥಿಯೇಟರ್ ಇದೆ. ನನ್ನ ಮಗಳಿಗೆ ಯಾವಾಗಲೂ ನಾನು ಹೇಳ್ತೀನಿ, ನಾನು ಈ ಜಗತ್ತಿನ ಯಾವುದೇ ಊರಿಗೆ ಹೋಗಿ ನಾನು ಬದುಕಬಲ್ಲೆ. ಅದು ನನ್ನ ಥಿಯೇಟರಿಂದ ನನಗೆ ಸಿಕ್ಕಿರೋ ಒಂದು ಕೊಡುಗೆ. ನಾನು ವಾಟರ್ ಪಪೆಟ್ಸ್ನವ್ರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ನನ್ನನ್ನು ಬ್ಯಾಕ್ ಸ್ಟೇಜಲ್ಲಿ ಗುಡ್ಸೋಕ್ಕೆ ಅವಕಾಶ ಮಾಡಿಕೊಡ್ರಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರ ತಂಡಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಆ ಒಂದು ಐ ಹ್ಯಾವ್ ದಟ್. ಥಿಯೇಟರ್ ಅದನ್ನು ಕಲಿಸ್ತಲ್ಲ, ತರತಮವನ್ನು ಬಿಟ್ಟು ಕೊಡುವುದನ್ನು ಕಲಿಸ್ತದೆ ಆ್ಯಕ್ಚುಲಿ. ಖಂಡಿತ. ಬರೀ ನಾನು ಸ್ಟೇಜ್ ಮೇಲೆ ಬರೋದೇ ಮಾತ್ರ ಅಂತಲ್ಲ, ಚೇರ್ ಹಾಕೋದ್ರಿಂದ, ಟಿಕೆಟ್ ಕೊಡೋದ್ರಿಂದ, ಗೇಟ್ ಕೀಪರ್ ಆಗಿರೋದ್ರಿಂದ ಎಲ್ಲ ಕೆಲಸ ಮಾಡಬೇಕು. ಯಾವ್ದು ಹೆಚ್ಚಲ್ಲ, ಯಾವ್ದು ಕಡಿಮೆ ಅಲ್ಲ. ಖಂಡಿತ. ಒಟ್ಟು ಬದುಕನ್ನು ಕಲಿಸೋದು ಥಿಯೇಟರ್ ಅದು ಆ್ಯಕ್ಚುಲಿ. ನಾವು ಕಲಿಯಕ್ಕೆ ತಯಾರಿದ್ರೆ ಅದು ನಿಜ. ಹೌದು, ತಯಾರಿದ್ರೆ ಅದು ಎಲ್ಲವೂ ಹೇಳ್ಕೊಡುತ್ತೆ. ಆ್ಯಂಡ್ ಆ್ಯಕ್ಚುಲಿ ದೋಸ್ ಆರ್ ಮೋರ್ ಇಂಪಾರ್ಟೆಂಟ್. ಬದುಕನ್ನು ಹೇಳ್ಕೊಡೋದು ಬರೀ ನಿಮ್ಮ ರೋಲ್ ಅಲ್ಲ. ಅದು ನಿಜ. ಸ್ಟೇಜಿಗೆ ಹೋಗೋದು, ಟೈಮಿಗೆ ಹೋಗೋದು, ಗ್ರೀನ್ ರೂಮ್ ಕ್ಲೀನಾಗಿ ಸ್ವಚ್ಛ ಇದೆಯಾ, ಸ್ಟೇಜ್ ಸ್ವಚ್ಛ ಇದೆಯಾ, ಎಲ್ಲವೂ ಸುಸೂತ್ರವಾಗಿ ನಡಿಬೇಕು. ಎಲ್ಲರದ್ದು ಬಟ್ಟೆ ಕ್ಲೀನಾಗಿದೆಯಾ, ಜಾಗದಲ್ಲಿದೆಯಾ, ಒಬ್ಬರ ಬಗ್ಗೆ ಕಾಳಜಿ, ಕೋ ಆ್ಯಕ್ಟರ್ ಬಗ್ಗೆ ಕಾಳಜಿ, ಅದೆಲ್ಲ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಲರ್ನಿಂಗ್ ಆ್ಯಕ್ಚುಲಿ ಥಿಯೇಟರಲ್ಲಿ. ಈಗ ಕೆಲವು ಮಕ್ಕಳು ಬರ್ತಾರೆ, ದೇ ವಾಂಟ್ ಬಿ ಲೈಕ್ ಹೀರೋಸ್. ಅವ್ರದ್ದೇ ಜಗತ್ತು, ಅವ್ರದ್ದೇ ಫೋನ್ ಮೇಲೆ ಇರ್ತಾರೆ. ಯಾವಾಗಲೂ ಫೋನ್ ಆಫ್ ಮಾಡಿ ಸ್ಟೇಜ್ ಮೇಲೆ ಹೋಗ್ತಾರೆ, ವಾಪಸ್ ಹೋಗ್ತಾರೆ, ಫೋನ್ ಮೇಲೆ ಹೋಗ್ತಾರೆ. ಸೊ they are not giving completely, they are not taking also completely. Yes, it is a mutual process that is always happens on the stage. And adu ಒಂದು ಫ್ಯಾಮಿಲಿನಲ್ಲೂ ಆಗುತ್ತೆ. ಖಂಡಿತ. How do we live together? How do we look after each other? How do we contribute to each other's growth? ಕೋ ಆ್ಯಕ್ಟರ್ ಎಷ್ಟು ಚೆನ್ನಾಗಿ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನೋ ಅಷ್ಟು ನನ್ನ ರೋಲು ಚೆನ್ನಾಗಾಗುತ್ತೆ ಅಂತ. ಇಂಪ್ರೂವೈಸಿಂಗ್ ದಿ ಅದರ್ಸ್ ಇಂಪ್ರೂವೈಸಸ್ ಯುವರ್ ಸೆಲ್ಫ್ ಆಲ್ಸೋ. ಬಟ್ ನನಗೆ ಇನ್ನೊಂದು ಕೇಳಲಿಕ್ಕಿದೇನೆಂದರೆ, ಈ ಥಿಯೇಟರ್ ಅನ್ನೋದಿದೆ ಅಂದರೆ ತುಂಬ ಕಾಂಪ್ಲೆಕ್ಸ್ ಆದ ಆರ್ಟ್ ಫಾರ್ಮ್ ಅದು. ಹೌದು. ಇಟ್ ಇನ್ಕ್ಲೂಡ್ಸ್ ಆ್ಯಕ್ಟಿಂಗ್, ಮ್ಯೂಸಿಕ್, ಆರ್ಟ್, ವಿಜುವಲ್ ಪ್ರೆಸೆಂಟೇಷನ್, ಎಷ್ಟೊಂದಿದೆ ಅಲ್ಲಿ. ಧ್ವನಿ ಏರಿಳಿತ, ಆಂಗಿಕ, ವಾಚಿಕ, ಏನೇನೆಲ್ಲ ಇದೆ ಅದರೊಳಗೆ. ಇದು ಇಷ್ಟು ಕಾಂಪ್ಲೆಕ್ಸಿಟಿಯನ್ನು ಸ್ಟೇಜ್ ಮೇಲೆ ಕೂತಿರೋ ಆಡಿಯನ್ಸ್ಗೆ ಅದರ ಕಾಂಪ್ಲೆಕ್ಸಿಟಿ ಅರಿವಿರಂಗಿಲ್ಲ. ಅವನಿಗೆ ಬರೀ ಒಂದು ನಾಟಕ ನೋಡೋ ಬರೀ ರಸ ಅಷ್ಟೇ. ಬಟ್ ಇದಕ್ಕಾಗಿ ರಸಾನುಭವಕ್ಕೆ ಮಾತ್ರ ಬರ್ತಾನೆ ಅವನು. ಅಲ್ಲಿ ಆಡಿಯನ್ಸ್ನಲ್ಲಿ ಯಾರು ದೊಡ್ಡವರು ಇರ್ತಾರೆ, ಸಣ್ಣವ್ರು ಇರ್ತಾರೆ, ಯಾರ್ಯಾರು ಇರ್ತಾರೆ. ಬಟ್ ಈ ಕನ್ಸ್ಟ್ರಕ್ಟ್ ಮಾಡುವ ಈ ದೊಡ್ಡ ಕಾಂಪ್ಲೆಕ್ಸಿಟಿ ಇರುವ, ಮತ್ತು ಇದು ವರ್ತಮಾನದಲ್ಲೇ ಸಂಭವಿಸ್ತದೆ. ಯಾವ ನಾಟಕವೂ ಗತದಲ್ಲಿ ನಡೆಯುವುದೇ ಅಲ್ಲ. ಒಟ್ಟು ಎಲ್ಲ ನಾಟಕ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲೇ ನಡೆಯೋದು. ಒಂದು ವರ್ತಮಾನವನ್ನು ನಿಲ್ಲಿಸುವ, ವರ್ತಮಾನವನ್ನು ದಾಖಲಿಸುವ ಕಲೆ ಇದೆಯಲ್ಲ, ಇದರ ಜೊತೆಗಿನ ಒಡನಾಟ ಏನೇನು ನೀವು ಕಲ್ತದ್ರ ಬಗ್ಗೆ ಹೇಳಿದೆ, ನಿಮಗೇನು ಅನ್ನಿಸ್ತದೆ ಅಂತ ಅನ್ನೋದ್ರ ಬಗ್ಗೆ ನನಗೆ, ಇದರ ಒಂದು ತಾತ್ವಿಕತೆ ಬಗ್ಗೆ, ಫಿಲಾಸಫಿಕಲ್ ಅಪ್ರೋಚಿಗೆ ಸಂಬಂಧಪಟ್ಟ ಅದ್ಭುತ. ಆ ಒಂದು ಕ್ಷಣ ಈಸ್ ನಾಟ್ ಲೈಕ್ ದ ನೆಕ್ಸ್ಟ್. ಆ್ಯಂಡ್ ಈಗ ನಾನು ಅನುಭವ ಮಾಡ್ತಾ ಇರೋ ಕ್ಷಣ ಮತ್ತೆ ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಕಾಂಬಿನೇಷನ್. ಯಾಕಂದರೆ ಆಡಿಯನ್ಸ್ ಅದ್ರ ಸ್ಪಂದಿಸ್ತಾ ಇರುತ್ತಲ್ಲ, ಆ ವೈಬ್ರೇಷನ್ಸ್ ನಮಗೂ ಬರ್ತಾ ಇರುತ್ತೆ. ಆ ಒಂದು ಕಾಂಬಿನೇಷನ್ನು ಮತ್ತೆ ಬರುತ್ತೋ ಇಲ್ವೋ, ಯು ಕ್ಯಾನ್ ಸೇ. ಆ್ಯಂಡ್ ಐ ಥಿಂಕ್ ದ ಗ್ರೇಟ್ moment of the actor is understanding this beautiful moment. This beautiful moment of one giving to the other, one losing oneself in the other, submission to give your everything and to take from that person who doesn't even know that he is giving you. ಕಲೆಕ್ಟಿವ್ಲಿ ಆ ಆಡಿಯನ್ಸ್ ಕೊಡ್ತಾ ಇರುತ್ತಲ್ಲ ನಮಗೆ,
I think that is the madness. Yes. Obviously. That is the madness, and that is the wealth. ಈಗ ನೀವು ನಿಮ್ಮ ಪರ್ಸ್ನಾಲಿಟಿಯನ್ನೇ ನೀವು ಬೇರೆ ಬೇರೆ ಲೇಯರ್ನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಿದ್ದೀರಿ. ಬೇರೆ ಬೇರೆ ರೀತಿಯ ಕನ್ಸ್ಟ್ರಕ್ಟ್ಗಳಲ್ಲಿ ತೊಡ್ಕೊಳ್ತಾ ಬೇರೆ ಬೇರೆ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಿದ್ದೀರಿ. ಬರಿಬೇಕು ಅಂತ ಅನಿಸ್ಲಿಲ್ವಾ ಯಾವುದಾದ್ರೂ ಹಂತದಲ್ಲಿ? ಎಲ್ಲರೂ ಹೇಳ್ತಾರೆ ಬರಿಬೇಕು ನೀನು, ಅನಿಸಿಲ್ಲ, ಇನ್ನೂ ಅನಿಸಿಲ್ಲ. ನಾಟಕ ಬರಿಬೇಕಂತ ಅನಿಸಿಲ್ವಾ? ಶಂಕರ್ ನನಗೆ ಯಾವಾಗಲೂ ಹೇಳೋನು, ನಿನ್ನ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಹೆಣ್ಮಕ್ಳು ಮಾಡ್ತಾನೆ ಇಲ್ಲ, ನೀವು ಎಂಥ ಸಿನಿಮಾ ಮಾಡಿದ್ರು ನಿಮಗೆ ಅವಾರ್ಡ್ ಸಿಕ್ಬಿಡುತ್ತೆ, ನಿಮ್ಮ ಅದಕ್ಕೋಸ್ಕರ ನಾನು ಮಾಡೋದಿಲ್ಲ. ಫಾರ್ ದ ರಾಂಗ್ ರೀಸನ್ಸ್ ಯು ಶುಡ್ ನಾಟ್ ಬಿ ರೈಟಿಂಗ್. ನಿಮಗೆ ಅನ್ನಿಸ್ಬೇಕು. ಸೊ ಅದಕ್ಕೆ ನಾನು ಇದುವರೆಗೂ ನಾಟಕನೇ ಡೈರೆಕ್ಟ್ ಮಾಡಿಲ್ಲ. ಐ ಆಮ್ ಅ ವೆರಿ ಗುಡ್ ಅಸಿಸ್ಟೆಂಟ್. ನನಗೆ ಕಾಣೋದು ಶಂಕರ್ಗೆ ಕೆಲವು ಸರ್ತಿ ಕಾಣೋಲ್ಲ. ಸೊ ಐ ಆಮ್ ಅ ಗುಡ್ ಅಸಿಸ್ಟೆಂಟ್. ಐ ಆಮ್ ಏಬಲ್ ಟು ಟೆಲ್ ಹಿಮ್, ನೋಡು ಆ ನೈಕಾನ್ ಬ್ಯಾಗ್ ಅಲ್ಲಿದೆಯಲ್ಲ, turn it around. Or that color is not good. And if he does not take the advice, I don't feel bad. A good assistant is somebody who keeps giving advice, but does not feel bad when the director does not take the advice. So I was a good assistant. And sometimes I would fight also. ಸೊ ಈ ಕ್ರಿಯೇಟ್ ಮಾಡೋದಿದೆಯಲ್ಲ, ಅಗೇನ್ ಕನ್ಸ್ಟ್ರಕ್ಟ್ನಿಂದ ಕ್ರಿಯೇಟ್ಗೆ ಬರೋದಾದರೆ, ಈ ಕ್ರಿಯೇಟ್ ಮಾಡೋದಾಗ ಒಂದು ಪಾತ್ರವನ್ನು ಕೂಡ ಸೃಷ್ಟಿ ಮಾಡ್ತಾ ಇರ್ತೀರಿ ನೀವು, ನಿಮ್ಮ ಮನಸ್ಸಿನಲ್ಲಿ ಸೃಷ್ಟಿ ಆಗ್ತದೆ. ಮತ್ತು ಯೋಚನೆಗಳು ಕೂಡ, ಯೋಚನೆ, ವಿಚಾರ, ನಂಬಿಕೆಗಳು ಎಲ್ಲವೂ ಒಂದಕ್ಕೊಂದು ಸೇರಿದ ಒಂದು ಇದಿರ್ತದೆ. ಹಾಗೆ ನಿಮ್ಮದೇ ಆದ ಒಂದು ಕ್ಯಾರೆಕ್ಟರನ್ನು, ಒಂದು ಕಥೆಯನ್ನು, ಒಂದು ನಾಟಕವನ್ನು ಕ್ರಿಯೇಟ್ ಮಾಡಬೇಕಂತ ಅನಿಸ್ಲಿಲ್ವಾ? ಅದು ನಾವು ಮಾಡ್ತಾನೆ ಇದ್ದೀವಲ್ಲ. ನೀವು ಬರಿಬೇಕಂತ ಅನಿಸ್ಲಿಲ್ಲ? ಇಟ್ಸ್ ಯುವರ್ ಓನ್ ಕ್ರಿಯೇಷನ್? No, I have not felt the need to write. Right now I'm so busy living life. I'm so busy fulfilling the demands of a Rangashankara or a construct of many other things that I would like to make happen. That writing, I have not yet invested enough with the vocabulary to write. I think. First is Vishya. ಒಂದಿನ ಹೌದು, how to survive ಅಂತ ಒಂದು book. How to survive and keep your sense of humor intact would be the book I would write. Because I think that is something I have managed. So I would like to share that knowledge with my daughter, with my friends, with people. How do you survive? But I don't have a story. Tell the story. I don't have a story to tell. So I won't tell it. I love cooking. So I will continue to cook and continue to feed people. That is like writing a novel every day. When I cook, when I chop, and then it's tasty. That's a complete experience. Yes. It's a whole lifetime. Yeah. So for me, I don't think writing is the expression. ಇದುವರೆಗೂ ಅನಿಸಿಲ್ಲ ನನಗೆ. ಬಟ್ ನನಗೆ ಕೇಳಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೂ ಕೇಳದೇ ಇರ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ವಾಟ್ ಹ್ಯಾಪನ್ಡ್ ಅಟ್ ದಟ್ ಟ್ರಾಜಿಕ್ ನೈಟ್? I don't know. I wouldn't know. I was not in my senses. So I wouldn't know. But life goes on. I'm here. 32 years later, I'm here in front of you. I totally agree with that. Yeah. So you are also injured in that incident. Yeah. Yes. It's not something I like to talk about. Yes, I know that. Yeah. So I don't allow it to take me down. Yes, I too don't want. I don't allow it to take me down. It has to be a strength. It is not my intention also. No, it has to be a strength. Yes. And like I always say, Rangashankara kattiddu Shankar nenapinalli. If I had died in the accident and he would have lived, maybe he would have called it Arundathi. So it was just, he has to be there. He was deprived of the pleasure of being
in the body, so he is there in the Yes. spirit. Yes, he is there. Is how I look at it. So we could do it. That is the miracle. Yes. We friends of theatre, whether it is Girish Karnad, Surendra Nath, all the trustees of the Sanket Trust, we were able to make it happen. ಈಗ ನನಗೆ ಇನ್ನೊಂದು ಏನಂದರೆ, ನೀವು ಶಂಕರ್ಗೆ ಸಿನಿಮಾಗಾಗಿ ಸ್ಟುಡಿಯೋ ಮಾಡಬೇಕು, ಕಂಟ್ರಿ ಕ್ಲಬ್ ಮಾಡಬೇಕು, ಮತ್ತು ನೋಡಿ ಈ ಥರದ ನಾಟಕದಲ್ಲದ ಕ್ಷೇತ್ರಗಳ ಬಗ್ಗೆ ಕೂಡ ಆಸಕ್ತಿ ಇದೆ. ಅದರಲ್ಲಿ ನಿಮ್ಮ ರೋಲ್ ಏನಿತ್ತಿತ್ತು ಆ ಥರದ ಆಲೋಚನೆಗಳಿಗೆ ಸಂಬಂಧಪಟ್ಟಂಗೆ? ಸಮಟೈಮ್ಸ್ ರೋಡ್ ಬ್ಲಾಕ್ ಆಗೋದು. ಸಮಟೈಮ್ಸ್ ಐ ವುಡ್ ಸೇ ಯಾಕೆ ಮಾಡಬೇಕು ನೀನು, ಬಟ್ ಅವನಿಗೆ ರೋಪ್ ವೇ ಮಾಡೋದು, ಈ ಥರದ್ದು ಏನೇನೋ. ರೋಪ್ ವೇ, ಅದು ದಟ್ ಐ ವಾಸ್ ನಾಟ್ ವಿತ್ ಹಿಮ್ ಅಟ್ ಆಲ್. ಯಾಕಂದರೆ ಐ ರಿಯಲಿ ಬಿಲೀವ್ಡ್ ಆ್ಯಂಡ್ ಐ ಸ್ಟಿಲ್ ಬಿಲೀವ್ ದಟ್ ನಂದಿ ಹಿಲ್ಸ್ಗೆ ರೋಪ್ ವೇ ನೀನು ಹಾಕಿ ಆ ಹಿಲ್ನ ಕೆಡಿಸ್ತೀಯ, ಚಾಮುಂಡಿ ಬೆಟ್ಟಕ್ಕೆ ರೋಪ್ ವೇ ಹಾಕಿ ನೀನು ಆ ಹಿಲ್ನ ಕೆಡಿಸ್ತೀಯ. ಸ್ವಿಸ್ ಆಲ್ಪ್ಸಲ್ಲಿ ರೋಪ್ ವೇ ಯಾಕೆ ಹಾಕಿದ್ದಾರೆ ಅಂದರೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗ್ಬೇಕು ಅವರು. ಹೌದು. So we had some basic arguments, good, healthy arguments. ಎಲ್ಲದಕ್ಕೂ ಹೂ ಅನ್ಬೇಕು ಅಂತ ಇರೋ ಹೆಂಡತಿ ಅಲ್ಲ ನಾನು. ಗುಡ್ ಹೆಲ್ದಿ ಆರ್ಗ್ಯುಮೆಂಟ್ಸ್. ಬಟ್ ಆ ಥರದ ಆಲೋಚನೆಗಳನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ನಾನು ಹೇಳಿದ ನಾಟ್ ಓನ್ಲಿ ರೋಪ್ ವೇ, ನಾನ್ ಥಿಯೇಟ್ರಿಕಲ್ ಆದ ಎಂಟಿಟಿ ಆಫ್ ದಿ ಶಂಕರ್ ಇತ್ತಲ್ಲ, ಹೌದು, ಅಲ್ಲಿ ಆ ಏರಿಯಾದಲ್ಲಿ ನೀವು ಟ್ರೇಡ್ ಮಾಡ್ಬೇಕಂತ ಅನಿಸ್ಲಿಲ್ಲ? ಇಲ್ಲ, I was not. So you are totally, from the beginning itself, you are the total independent personality, what I believe. Absolutely. And I'm in the arts. I'm completely consumed by, when I see a beautiful flower, I can spend the whole day looking at it. Wow. I look at the color and I say, wow, this is real, this is not chemical. I don't use synthetic clothes. I don't wear chemical colors, and my life is dedicated to this. I can go looking for a weaver and kiss that weaver's hands, because I am that kind of a person. Yes. And Shankar is a different kind of person. Avanige, he was completely charged with the possibility that his stardom was giving him was access to making projects and creating employment. That was his high. So Entrepreneurship. ಹೌದು, kind of ಅದು ಬೇರೆ thinking ಅದು ಬೇರೆ ವ್ಯಕ್ತಿನೇ ಬೇರೆ ಅದು. ಸೊ ಸ್ವಲ್ಪ ಸುಖಮೂಲವಾದ ಆರ್ಟಿಸ್ಟಿಕ್ ಆದ ಆ ಥರದ ಯೋಚನೆ ಕ್ರಮ. Smaller world. Small, it is a bigger one also. It's a big world. ಹೌದು. It's an inner world. That world is outer world is a smaller one actually. Inner world is a bigger one. ಹೌದು. That's exactly how I feel. So ನನಗೆ ಯಾವತ್ತೂ ತುಂಬ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು, ಇನ್ನು ಅವನು ಮಾಡಿದ್ದು ಅಂಡರ್ಗ್ರೌಂಡ್ ರೈಲ್ವೆ ಮಾಡಬೇಕು, ನನಗೆ ಯಾವತ್ತೂ ಅನಿಸಿಲ್ಲ. ದಟ್ಸ್ ದ ಜಾಬ್ ಆಫ್ ದ ಗೌರ್ಮೆಂಟ್. ಎಸ್, ಗೌರ್ಮೆಂಟ್ ಮಾಡಬೇಕಾಗಿರೋ ಕೆಲಸಗಳು ಇವು. ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್, providing employment, education, sanitation, on the transportation. These are government duties. These are duties of the government. ನೀವು ಆಗಲೇ ಈಗ ಮಕ್ಕಳ ರಂಗಭೂಮಿ ಬೇರೆ ಬೇರೆ ಎಲ್ಲ ಹೇಳಿದ್ರಲ್ಲ, ಹೊಸ ಪ್ರಾಜೆಕ್ಟ್ಸ್ ಪ್ಲ್ಯಾನ್ಸು ಏನು ಅಂತ ಹಂಗೇನಾದ್ರೂ ಇದೆಯಾ? ಮಕ್ಕಳಿಗಾಗಿ ಒಂದು ಇಟ್ಸ್ ಅ ಕನ್ಸ್ಟ್ರಕ್ಟ್ ರಿಯಲಿ, ಬಿಕಾಸ್ we have to start from the psychology, from the physiology, and idea of freedom, what do we want to pass on, what is continuous, truth, yes, justice. So those values, how do we continue them? What will a child 20 years from now value? What do we need to keep for that child? What is that flame that we need to guard and pass on? ತುಂಬ ಯೋಚನೆ ಮಾಡಬೇಕಾಗಿದೆ. ಫಾರ್ ದ್ಯಾಟ್ ಐ ವಿಲ್ ನೀಡ್ ಪೀಪಲ್ ಲೈಕ್ ಯು ಟು ಕಮ್, ಸಿಟ್ ಡೌನ್, ಕೂತ್ಕೊಂಡು ನಾವು ಒಂದು ಚಾರ್ಟರ್ ಮಾಡಬೇಕು, ಆಮೇಲೆ ಆ ಕನಸು ನೆನಸಾಗತ್ತೆ. ಯಾ, ಸೊ ದಟ್ ಈಸ್ ಒನ್ ಪ್ರಾಜೆಕ್ಟ್, ಆ್ಯಂಡ್ ಐ ರಿಯಲಿ ವಾಂಟ್ ಟು ಡೂ ಸಮಥಿಂಗ್ ಲೈಕ್ ಐ ಕಾಲ್ ಇಟ್ ಅ ಗ್ಲೋಬಲ್, an international institution that will make possible
exchange between different performance art practices. ಎಸ್ ಯಾಕಂದರೆ once you become a master, whom do you share with? Where will you park your new thoughts? ಎಸ್ ಈಗ ಕೂಡಿಯಟ್ಟಂ ಆಗಲಿ, ಯಕ್ಷಗಾನ ಆಗಲಿ, ತಾಳಮದ್ದಳೆ, ಈ ಶತಾವಧಾನಿಗಳು, ಮತ್ತು ಇದು ಬರೀ ನಮ್ಮ ಇಂಡಿಯನ್ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಆಯಿತು. ಅಲ್ಲಿ ಇನ್ನು ಚೈನಾನಲ್ಲಿದೆ, ಯು ಹ್ಯಾವ್ ಇನ್ ಜಪಾನ್ ನೋ ಥಿಯೇಟರ್ ಇದೆ. ಹೌದು. How do we bring these masters together and how do we park their knowledge? ಇನ್ ಥಿಯೇಟರ್. Yes, for the future. ಓಕೆ. ಯಾಕೆ ಸ್ಟ್ಯಾನ್ಫರ್ಡಲ್ಲಿ ಅಥವಾ ಆಕ್ಸ್ಫರ್ಡಲ್ಲಿ ಇಂಡಿಯನ್ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಚೇರ್ ಇಲ್ಲ? ಅವ್ರಿಗೆ ಗೊತ್ತೇ ಇಲ್ಲ. ದ ವೆಸ್ಟರ್ನ್ ವರ್ಲ್ಡ್ ಡಸ್ ನಾಟ್ ನೋ ದಟ್ ನಿಮ್ಮ ದೇಶದಲ್ಲಿ 2000-year-old ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಇದೆ, ಕಂಟಿನ್ಯೂಸ್, ಎಸ್, ವಿತೌಟ್ ಬ್ರೇಕಿಂಗ್. ಈಜಿಪ್ಟಲ್ಲಿ ಪಿರಮಿಡ್ ಕಟ್ಟಿದ ಮನುಷ್ಯನ್ಗೂ ಇವತ್ತಲ್ಲಿರೋ ಮನುಷ್ಯನ್ಗೂ ಕನೆಕ್ಟೇ ಇಲ್ಲ, ಏನು ಕನೆಕ್ಟ್ ಇಲ್ಲ. ವೇರ್ ನಮ್ಮಲ್ಲಿ ಇಟ್ ಇಸ್ ಕಂಟಿನ್ಯೂಸ್ and nobody knows it, so it becomes our duty to help continue it. ಬಟ್ ನನಗೆ ಒಂದು ಪ್ರಶ್ನೆ ಏನು ಅಂದರೆ, ರಂಗಶಂಕರ ಶುರುವಾದ ಆರಂಭದ ದಿನಗಳಲ್ಲಿ ಒಂದು ತಕರಾರು, ಒಂದು ಆಕ್ಷೇಪದ ಥರದ ಮಾತಿತ್ತು, ಇದು ತುಂಬ ಎಲಿಟಿಸ್ಟ್ ಥಿಯೇಟರ್ ಅಂತ. ಅದನ್ನು ಮೀರ್ಲಿಕ್ಕೆ ಕಾನ್ಷಿಯಸ್ ಆದ ಎಫರ್ಟ್ ಹಾಕಿದ್ರಾ ಅಥವಾ ತಾನೇ ಎಲ್ಲ ಸರಿ ಹೋಯ್ತಾ? ತಾನೇ, ಯಾಕಂದ್ರೆ ದಟ್ ವಾಸ್ ನಾಟ್ ಅವರ್ ಇಂಟೆಂಟ್ ಅಟ್ ಆಲ್. ಇಟ್ ಇಸ್ ನಾಟ್. ನಾನು ಅಂತಂದು ಇಂಟೆನ್ಷನ್ ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾಕಂದ್ರೆ ನೀವು ಇಪ್ಟಾ ಥರದ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋ ಜನ ಅಲ್ವಾ. ಶಂಕರ್ ಛಬಿಲ್ದಾಸ್ ಇಂದ ಬಂದಿದ್ದ ಹುಡುಗ. ಸೊ ಹಿ ಈಸ್ ಆಲ್ಸೋ ನಾಟ್ ಅ ಪ್ರಾಡಕ್ಟ್ ಆಫ್ ಕಮರ್ಷಿಯಲ್ ಥಿಯೇಟರ್ ಪರ್ ಸೆ. ಅದಕ್ಕೆ ತಾನೇ ಅವನು ಅಷ್ಟು ಫೋನ್ ಮಾಡಿಬಿಟ್ಟು ಕಾಗದ ಬರೆದ್ಬಿಟ್ಟು ದಯವಿಟ್ಟು ಬಾ ನನ್ನ ತಂಡ ಶುರು ಮಾಡಬೇಕು ಇಲ್ಲಿ, ಇಲ್ಲದಿದ್ರೆ ನನಗೆ ಹುಚ್ಚಿಡಿಯುತ್ತೆ ಅಂತ ಹೇಳಿದ ಹುಡುಗ ಅವನು. ಸೊ ಇಟ್ ಇಂಟೆಂಟ್ ಆಗಿರಲೇ ಇಲ್ಲ. ವೈ ಇಟ್ ವಾಸ್ ರೆಡ್ ಲೈಕ್ ದಟ್? ಇರ್ಬೋದು, ಬಿಕಾಸ್ ಶಂಕರ್ನಾಗ್ ದ ಪರ್ಸನಾಲಿಟಿ ವಾಸ್ ಅ ಫಿಲ್ಮ್ ಪರ್ಸನಾಲಿಟಿ. ಹಾಗಾಗಿ ಪೀಪಲ್ ಮೈಟ್ ಹ್ಯಾವ್ ಥಾಟ್ ದಟ್ ಓ ದಿಸ್ ಇಸ್ ಗೋಯಿಂಗ್ ಟು. ಆ್ಯಂಡ್ ನನ್ನ ನೆನಪಿದೆ, ಒಂದು ಆರ್ಟಿಕಲ್ ಬಂದಿತ್ತು ದಟ್ ಅರುಂಧತಿ's ಡ್ರೀಮ್ಸ್ ಆರ್ ಟೂ ಬಿಗ್. If she is going to spend 3 crores on the construction, then how much will she rent the place out for? So it was a genuine fear. Okay. Genuine fear. 3 ಕೋಟಿ was the expense we were projecting. ಬಿಸ್ನೆಸ್ ಅನ್ನೋ ಅರ್ಥದೊಳಗೆ ನೋಡಿದ್ರೆ ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಬಟ್ ಲಾಜಿಕಲಿ ನೀವು ನೋಡಿದ್ರೆ 4-5 ಕೋಟಿ ಖರ್ಚು ಮಾಡಿ ನೀವು ಆ ಥಿಯೇಟರ್ಗೆ ಬಾಡಿಗೆ ಎಷ್ಟು ಚಾರ್ಜ್ ಮಾಡ್ತೀರಿ? ಅಷ್ಟು ಆ ಭಯ ಇತ್ತು ಎಲ್ರಿಗೂ. ಬಟ್ ನಾವು ವಿ ಆರ್ ನಾಟ್ ಫಾರ್ ಪ್ರಾಫಿಟ್ ಟ್ರಸ್ಟ್. ನಾವು 2500 rupees ರೆಂಟ್ ಶುರು ಮಾಡಿದ್ದು 18 ವರ್ಷ ಆದ್ಮೇಲೂ ಅಷ್ಟೇ ಚಾರ್ಜ್ ಮಾಡ್ತಾ ಇರೋದು. So people's fear was right. If I was a commercial institution, I should have charged more. ಈ ಥಿಯೇಟರ್ನ ನಾನು ಹೇಗೆ ನಡೆಸ್ತಾ ಇದ್ದೀನಿ ಅಂತ ಯಾರು ಬಂದು ಕೇಳಿಲ್ಲ ಇದುವರೆಗೂ. ಹೇಗೆ ನಡೆಸ್ತಾ ಇದ್ದೀರಿ? ಪ್ರತಿ ವರ್ಷ ಜನರ ಹತ್ರ ಯಾರಾದರೂ ದುಡ್ಡಿರೋ ಫ್ರೆಂಡ್ಸ್ ಸಿಕ್ಕಿದ್ರೆ ಕೊಡ್ರಿ ದುಡ್ಡು, ಚಂದ ಎತ್ತಿನೇ ಮಾಡ್ತಾರೆ, ಹಣ ಕೊಡ್ರಿ. ಹೌದು. And we have figured, ತುಂಬಾನೇ ಇಕ್ಕಟ್ಟಿನ ಸಂಸಾರ ಇದು. ಒಂದು ಲೋವರ್ ಮಿಡಲ್ ಕ್ಲಾಸ್ ಮನೆ ತಾಯಿ ಹೆಂಗೆ 4 ಮಕ್ಕಳಿಗೆ ಹಾಲು, ಟೀ, ಬಾಸುಂದಿ ಎಲ್ಲವೂ ಸರಬರಾಜು ಮಾಡ್ತಾಳೋ ಹಂಗೆ ಇದನ್ನ ನಾನು ನಡೆಸ್ಕೊಂಡು ಬರ್ತಾ ಇದ್ದೆ. ಬಟ್ ಇದು ಬ್ರೇಕ್ ಈವನ್ ಥರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಬ್ರೇಕ್ ಈವನ್ ಕಷ್ಟ ನಿಮಗೆ. ಫಾರ್ ಆಲ್ ದ ಎಕ್ಸ್ಟ್ರಾ ಫೆಸ್ಟಿವಲ್ಗೆ, ವರ್ಕ್ಶಾಪ್ಸ್ಗೆ, ಪ್ರೊಡಕ್ಷನ್ಸ್ಗೆ ನೀವು ಯು ಹ್ಯಾವ್ ಟು ರನ್ ಅರೌಂಡ್. ಸ್ವಲ್ಪ ಕನ್ನಡ ಆ್ಯಂಡ್ ಕಲ್ಚರ್ ಸ್ವಲ್ಪ ಕೊಡ್ಬೋದು ಈ ವರ್ಷ, ಮುಂದಿನ ವರ್ಷ ಕೊಡೋದಿಲ್ಲ. ಅದು ಇಟ್ ಇಸ್ ನಾಟ್ ಸರ್ಟನ್. ಅವ್ರನ್ನ ನಂಬ್ಕೊಂಡು ನಾವು ಪ್ರೋಗ್ರಾಮ್ ಸೆಟ್ ಮಾಡೋಕ್ಕಾಗಲ್ಲ. ಅವ್ರು ಕೊಡದೇ ಇರೋ ವರ್ಷಕ್ಕೆ ನಾವು ಬೇರೆ ಕಡೆಯಿಂದ ತರಿಸ್ಕೋಬೇಕು. ಒಂದು ಬಟ್ ಆಡಿಯನ್ಸ್ ಇಂದಾನೆ ಏನು ಇದಾಗಲ್ಲ. ಆ ಆಡಿಯನ್ಸ್ ಟಿಕೆಟ್ ಹಣ ತಂಡಕ್ಕೆ ಹೋಗುತ್ತೆ. ಹೌದು. ನಾವು ಬರೀ 10% ತಗೋತೀವಿ. 10% ಪ್ಲಸ್ 2500 ನಮ್ದು ಎಲೆಕ್ಟ್ರಿಸಿಟಿ ಬಿಲ್ ಪರ್ ಡೇ. ಓಕೆ. ಯಾಕಂದ್ರೆ ಯು ಆರ್ ನಾಟ್ ಚಾರ್ಜಿಂಗ್ ಫಾರ್ ದಿ ಥಿಯೇಟರ್.
It is only electric. It is, yes. Okay. It's only that. ನಿಮ್ದು ಹೌಸ್ಫುಲ್ ಶೋ ಆದ ದಿನ we could get a little more money, but it is definitely not the cost of running Rangashankara. The cost per day is around 25,000 rupees. ನೀವು salary, maintenance, repair, ಎಲ್ಲವೂ, if you calculate security, housekeeping, all the charges, AMC for lift, air conditioning, change of bulbs, lights, Maintenance, everything. ಎಲ್ಲವೂ, if you calculate ಎಲ್ಲ, if you put it in place, soap, oil, Dettol ಎಲ್ಲ, ದಿವಸ ಸೀಟ್, ಪ್ರತಿಯೊಂದು ಸೀಟನ್ನ ಡೆಟಾಲ್ ನೀರಲ್ಲಿ ಒರೆಸ್ತೀವಿ ನಾವು. How do we do that? That costs 25,000 rupees per day. ಬಟ್ ಇದರಿಂದ ಬೇಜಾರಾಗಲ್ಲ, ಹತಾಶ ಆಗಲ್ಲ. ಇಲ್ಲ, society must pay. Somebody has to pay. Somebody has to pay. And it is such a unique institution that dares to exist. ಎಲ್ಲವನ್ನು ನೀವು ಹಣ ದುಡ್ಡಿನ ಪಟ್ಟಿಲಿ ಮೆಜರ್ ಮಾಡ್ಕೊಂಡು ಹೋಗಿದ್ರೆ, ಅಂಥ ಒಂದು ಜಗತ್ತಲ್ಲಿ ಒಂದು ರಂಗಶಂಕರ ಬದುಕಿದೆಯಲ್ಲ. ಎಸ್. ಆ್ಯಂಡ್ ಚಂದ ಎತ್ತಕ್ಕೆ ಹೋಗಲ್ಲ ನಾವು. ವಿ ಡೋಂಟ್ ಫೋರ್ಸ್ ಪೀಪಲ್, ಅಥವಾ ಆರತಿ ಮಾಡಿ ದಾಣ ಹಾಕ್ರಿ ಅಂತ ಪ್ರತಿಯೊಂದು ಶೋ ಆದಮೇಲೆ ಹೋಗ್ತಾರೆ ಕೆಲವರು ಕಲೆಕ್ಷನ್. ವಿ ಡೋಂಟ್ ಡೂ ದ್ಯಾಟ್. ವೆರಿ ವೆರಿ ಗ್ರೇಸ್ಫುಲಿ ವಿ ಹ್ಯಾವ್ ಬೀನ್ ಏಬಲ್ ಟು. ಆ್ಯಂಡ್ ನಮ್ಮ ಈ ಬೆಂಗಳೂರಲ್ಲಿ ಜನ ಇದ್ದಾರೆ. ನನಗೆ ನೆನಪಿದೆ, ವೆನ್ ವೋಡಫೋನ್ ಸ್ಟಾಪ್ಡ್ ಸಪೋರ್ಟಿಂಗ್ ಅಸ್, ಅವ್ರಿಗೆ ದೇ ಡಿಡ್ಂಟ್ ಫೈಂಡ್ ಇಟ್ ಜಸ್ಟಿಫೈಯಿಂಗ್. 300 ಜನ, ಅದರಲ್ಲೂ 100 ಜನ ಹೋಗ್ತಾರೆ. 300 seats ಅಷ್ಟೇ ಇರೋದು ನಮ್ಮಲ್ಲಿ. And some shows 100 people, 50 people come. So the eyeballs were not justified. Avrige cricket match ಬೇಕು, you know, they want Grand Prix, car racing, numbers. So Rangashankara anta ಒಂದು boutique was not serving their purpose. They left us, but they left us very gracefully. 4 ವರ್ಷ ಸಪೋರ್ಟ್ ಮಾಡಿಬಿಟ್ಟು ಆಮೇಲೆ ಹೋದ್ರು. But Bengaluru, we have people like Sudha Murthy or Rohini Nilekani, Nandan Nilekani, Narayan Murthy, this whole bunch of educated people who have got money because of the IT boom. Yes. They came forward and asked me, Hinge nadista idira, yen nadita ide, do you need help? Kiran Majumdar. These are people who have grown with the city. Yes. Bangalore has grown, and these people have grown. So they give little money. They don't give me all the money to run the place. Yes, yes. But they give a little money. We survive on it. So I really believe that an institution like Rangashankara is an indicator of the health of the town or city. Of the city, of society. Yes. ಇವತ್ತಿನ ಕಾಲದಲ್ಲಿ ಈ ಒಂದು ಕಮರ್ಷಿಯಲ್ ಅಟ್ಮಾಸ್ಫಿಯರಲ್ಲಿ ಇಂಥ ಒಂದು ಸಂಸ್ಥೆ ಬದುಕೊಂಡು ಬಂದಿದೆ. ದಟ್ ಇಟ್ ಸೆಲ್ಫ್ ಈಸ್ ಅ ಗ್ರೇಟ್ ಮಿರಕಲ್. ಎಸ್. ಕನ್ಸ್ಟ್ರಕ್ಟ್ ಮಾತ್ರ ಅಲ್ಲ, ಲಿವಿಂಗ್ ಆಲ್ಸೋ ಮಿರಕಲ್. ಹೌದು, ಇಟ್ಸ್ ಅ ಮಿರಕಲ್. ಇಟ್ಸ್ ಅನ್ ಎಸ್ಥೆಟಿಕ್. ವಿ ಡು ನಾಟ್ ಸೆಲ್ ಕೋಕೋ-ಕೋಲಾ. ಎಸ್. ವಿ ಡು ನಾಟ್ ಸೆಲ್ ಲೇಸ್. ವಿ ಡು ನಾಟ್ ಹ್ಯಾವ್ ಅ ಸಿಂಗಲ್ ಅಡ್ವರ್ಟೈಸ್ಮೆಂಟ್ ಆನ್ ಅವರ್ ವಾಲ್. ಐ ಕ್ಯಾನ್ ಡೂ ದ್ಯಾಟ್. ಬಟ್ ಅ ಚೈಲ್ಡ್ ವಾಕ್ಸ್ ಇನ್ ಟು ದಟ್ ಪ್ಲೇಸ್. ನೀವು ನಡ್ಕೊಂಡು ಬಂದರೆ ನಿಮಗೆ ಅನಿಸುತ್ತೆ ಇಲ್ಲಿ ಬೇರೆ ಥರ ಇದೆ. ಇದು ನಥಿಂಗ್ ಇಸ್ ಫಾರ್ ಸೇಲ್. ಎಸ್. ಪ್ಲಾಸ್ಟಿಕ್ ಹೂ ಕಾಣೋದಿಲ್ಲ ನಿಮಗೆ. ಪ್ಲಾಸ್ಟಿಕ್ ಚೇರ್ಸ್ ಯು ವಿಲ್ ನಾಟ್ ಫೈಂಡ್. ಸೊ ದೆರ್ ಇಸ್ ಅ ಫಿಲಾಸಫಿ. ಎಸ್. ದೆರ್ ಇಸ್ ಅ ಫಿಲಾಸಫಿ. ನನಗೆ ನೆನಪಿದೆ, ಒಂದು ಏರ್ಲೈನ್ ಐ ಹ್ಯಾಡ್ ಗಾನ್ ಟು ಫಾರ್ ಫ್ರೀ ಟಿಕೆಟ್ಸ್, ಫೆಸ್ಟಿವಲ್ಗೋಸ್ಕರ ಹೋಗಿದ್ದು. ಅವ್ರು ಹೇಳಿದರು, ಆಯಿತು ಕೊಡ್ತೀನಿ, ಒಂದು 50 ಏರ್ ಟಿಕೆಟ್ಸ್ ಕೊಡ್ತೀನಿ, ಬಟ್ ವಿ ವಿಲ್ ಡಿಸ್ಟ್ರಿಬ್ಯೂಟ್ ಫ್ರೀ ಬಿಯರ್. ಐ ಸೆಡ್ ಬೇಡ, 50 ಟಿಕೆಟ್ ಬೇಡ ನಮಗೆ. ವಿ ಡು ನಾಟ್ ಟೇಕ್ ಮನಿ ಫ್ರಮ್ ಲಿಕರ್ ಕಂಪನೀಸ್. ವಿ ಡೋಂಟ್ ಟೇಕ್ ಮನಿ ಫ್ರಮ್ ಸಿಗರೆಟ್ ಕಂಪನೀಸ್, ಬಿಕಾಸ್ ಚಿಲ್ಡ್ರನ್ ಎಂಟರ್ ಅವರ್ ಸ್ಪೇಸ್ ಆ್ಯಂಡ್ ವಿ ಬಿಲೀವ್ ದಟ್ alcohol and cigarettes are not good for children's health. You know, so you have the courage to say, "Bada nim hada beda namge." Those are that's a, it's a philosophy of life, really. Yes. So ಇದೇ ಥರ ಕೆಲಸ ಮಾಡ್ತಾ ಇರಿ.
ಮತ್ತು ನಿಮಗೆ ಎಲ್ಲ ರೀತಿಯ ಯಶಸ್ಸು ಸಿಗಲಿ. ಬಂದು ಇಷ್ಟೊತ್ತು ನಿಮ್ಮ ಯಾನದ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಜೊತೆ ಹಲವು ಸಂಗತಿಗಳನ್ನ ಹಂಚ್ಕೊಂಡ್ರಿ. ಥ್ಯಾಂಕ್ ಯು. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು.